ಪ್ರೌಢಶಾಲೆಯಲ್ಲಿ ವೃತ್ತಿ ಶಿಕ್ಷಣ ನೀವಲ್ಲಿ ಆಲ್ರೆಡಿ 8ನೇ ತರಗತಿಗೆ ಒಂದು 2 ಕೋರ್ಸ್ ಮಾಡಿದ್ವಿ ಹೌದಲ್ವಾ? ವೃತ್ತಿ ಶಿಕ್ಷಣದಲ್ಲಿ ಸಸ್ಯಾಭಿವೃದ್ಧಿ ಗೊತ್ತಿದೆ ನಿಮಗೆ. ಸಸ್ಯಾಭಿವೃದ್ಧಿನೇ ಒಂದು ವಿಸ್ಮಯ ಹೌದಲ್ವಾ? ಒಂದು ಬೀಜ ಇರುತ್ತೆ, ಆ ಬೀಜವನ್ನು ಹಾಕ್ತೀವಿ, ಅದು ಬೆಳೆದು ದೊಡ್ಡದಾದ ನಂತರ ನಾವು ಯಾವ ಬೀಜವನ್ನು ಹಾಕಿರ್ತೀವೋ ಅದೇ ಥರದ ಬೀಜ ಮತ್ತೆ ಉತ್ಪತ್ತಿ ಆಗುತ್ತೆ ಹೌದಾ? ಉದಾಹರಣೆ ನಿಮಗೆ ವಿಸ್ಮಯ ಹೆಂಗೆ ಅಂತ ಹೇಳ್ಬೇಕಂದ್ರೆ, ಒಂದು ತೆಂಗಿನಕಾಯಿ ಹಾಕಿ ಸಸಿ ಮಾಡ್ತೀವಿ, ಸಸಿಯನ್ನು ಹಾಕ್ತೀವಿ, 5 ವರ್ಷ ಆದ್ಮೇಲೆ ಫಲ ಬರುತ್ತೆ. ಅದ್ರಲ್ಲಿ ಏನನ್ನ ಕಾಣ್ತೀರಿ ನೀವು? ಎಳ್ನೀರು ಬರುತ್ತೆ, ಕಾಯಿ ಬರುತ್ತೆ ಹೌದಲ್ವಾ? ಚಿಪ್ಪು ಬರುತ್ತೆ, ಸಿಪ್ಪೆ ಬರುತ್ತೆ. ಇದು ವಿಸ್ಮಯ ಹೌದಾ ಅಲ್ವಾ? ನಮಗೆ ಪ್ರಕೃತಿ ಎಷ್ಟು ಒಳ್ಳೆಯ ಕೊಡುಗೆಯನ್ನು ಕೊಟ್ಟಿದೆ. ಇಂಥ ಕೊಡುಗೆಯನ್ನು ನಾವೇನ್ ಮಾಡ್ತಿದ್ದೀವಿ ಅಂದ್ರೆ ಆಲ್ರೆಡಿ ಹಾಳು ಮಾಡಲಿಕ್ಕೆ ನಿಂತಿದ್ದೀವಿ. ನೀವು ಪದೇ ಪದೇ ಹೇಳೋದಷ್ಟೇ, ನೀರನ್ನ ಕಡಿಮೆ ಬಳಸ್ರಿ, ಮುಂದಿನ ಪೀಳಿಗೆಗೆ ನೀರು ಬೇಕು ಅಂತ ಹೇಳ್ತೀವಿ. ಸಸ್ಯಗಳನ್ನು ಬೆಳಿಬೇಕಾದ್ರೆ ನಾವು ಉಸಿರಾಡಬೇಕು, ನಾವು ಜೀವಂತವಿರಬೇಕು ಅಂದ್ರೆ ನೀರು ಬಹಳ ಮುಖ್ಯ ಅಂತ. ಅದೇ ರೀತಿ ಸಸ್ಯಾಭಿವೃದ್ಧಿ, ಯಾವುದೇ ಸಸ್ಯಗಳನ್ನ ಬೆಳೆಯುವಾಗ ಅದು ಒಂದು ವಿಸ್ಮಯ ಹಾಗೆ ನಮಗೆ ಕಾಣುತ್ತೆ. ಈ ಸಸ್ಯಾಭಿವೃದ್ಧಿಯಲ್ಲಿ 2 ವಿಧ ಇದೆ. ಯಾರು ಹೇಳ್ತಾರೆ 2 ವಿಧ ಯಾವ್ಯಾವ ಅಂತ? 7th ಅಲ್ಲೆಲ್ಲ ಓದಿರ್ತೀರಿ. ಸಸ್ಯಾಭಿವೃದ್ಧಿಯಲ್ಲಿ 2 ವಿಧ, ಒಂದು ಲಿಂಗಾಭಿವೃದ್ಧಿ, ಮತ್ತೊಂದು ನಿರ್ಲಿಂಗಾಭಿವೃದ್ಧಿ ಅಂತ ಹೇಳಿ ಕರಿತೀವಿ. ಏನು ಲಿಂಗಾಭಿವೃದ್ಧಿ ಮತ್ತು ನಿರ್ಲಿಂಗಾಭಿವೃದ್ಧಿ ಅಂದ್ರೆ ಏನು? ಒಂದೇ ನೋಡೋಣ. ಬೀಜಗಳಿಂದ. ಲಿಂಗಾಭಿವೃದ್ಧಿ ಅಂದ್ರೆ ಬೀಜಗಳಿಂದ. ಯಾವುದೇ ಸಸ್ಯಗಳನ್ನ ಬೀಜಗಳನ್ನ ಭೂಮಿಯಲ್ಲಿ ಹಾಕಿ ಬೆಳೆಸುವ ವಿಧಾನಕ್ಕೆ ನಾವು ಲಿಂಗಾಭಿವೃದ್ಧಿ ಅಥವಾ ಲಿಂಗಾಭಿವೃದ್ಧಿ ಸಸ್ಯ ಅಭಿವೃದ್ಧಿ ಅಂತ ಕರಿತೀವಿ. ನಾವೆಲ್ಲ ವಾರ್ಷಿಕ ಬೆಳೆ ಏನಿದಾವೋ ಅವನ್ನೆಲ್ಲ ಯಾವ ರೀತಿ ಬೆಳವಣಿಗೆ ಮಾಡ್ತೀವಿ, ಬೆಳಿತೀವಿ? ಜೋಳ, ಸೂರ್ಯಕಾಂತಿ, ಹೆಸರು, ತೊಗರಿ ಇರ್ಬೋದು, ಅವರಿ ಇರ್ಬೋದು, ಉರುಳಿ ಇರ್ಬೋದು, ಇದನ್ನೆಲ್ಲ ಏನ್ ಮಾಡ್ತೀರಿ ನೀವು? ಬೀಜಗಳಿಂದ ಸಸ್ಯಾಭಿವೃದ್ಧಿಯನ್ನ ಮಾಡ್ತೀರಿ. ಬೀಜಗಳಿಂದ ಭೂಮಿಯಲ್ಲಿ ಹಾಕ್ತೀರಿ, ಅದು ಬೆಳೀಲಿಕ್ಕೆ ಫಲವನ್ನ ಕೊಡುತ್ತೆ. ಇದು ನಾವು ಎಂತ ಬೆಳೆ ಅಂತ ಕರಿತೀವಿ? ವಾರ್ಷಿಕ ಬೆಳೆ. ಅಂದ್ರೆ 1 ವರ್ಷದ ಒಳಗೆ ಬೆಳೆಯುವಂತಹ ಬೆಳೆಗಳಿಗೆ ನಾವೇನಂತ ಕರಿತೀವಿ? ವಾರ್ಷಿಕ ಬೆಳೆ ಅಂತ ಕರಿತೀವಿ. ಇದು ಲಿಂಗಾಭಿವೃದ್ಧಿ ಆಯ್ತು. 2ನೇದು ನಿರ್ಲಿಂಗಾಭಿವೃದ್ಧಿ ಅಂತ ಹೇಳ್ತೀವಿ. ನಿರ್ಲಿಂಗಾಭಿವೃದ್ಧಿ ಅಂದ್ರೆ ಏನಂದ್ರೆ, ಮತ್ತೆ ಬೀಜಗಳಿಂದ ಹೇಗೆ ಬೆಳೆಯಕ್ಕೆ ಬರುತ್ತೆ? ಬೆಳೆಯಕ್ಕೆ ಸಾಧ್ಯತೆ ಇದೆಯಾ? ಹೆಂಗೆ? ಯಾರು ಹೇಳ್ತೀರಿ? ಇದಲ್ಲ ಹೆಜ್ಜೆ ಅಲ್ವಾ? ಮತ್ತೆ ಬೀಜಗಳನ್ನ ಹೊರತುಪಡಿಸಿ ಕಾಂಡಗಳಿಂದ, ಗೆಡ್ಡೆಗಳಿಂದ, ಬೇರುಗಳಿಂದ ಮತ್ತು ಎಲೆಗಳಿಂದ ಕೆಲವು ಸಸ್ಯಗಳನ್ನು ವೃದ್ಧಿಪಡಿಸ್ತೀವಿ. ಇದಕ್ಕೆ ನಾವು ನಿರ್ಲಿಂಗಾಭಿವೃದ್ಧಿ ಅಂತ ಹೇಳಿ ಕರಿತೀವಿ. ಯಾಕಪ್ಪ ಅಂತಂದ್ರೆ ಬೀಜಗಳಿಂದ ಸಸ್ಯಗಳನ್ನ ಬೆಳೆಯುವಾಗ ವಾತಾವರಣದ ವ್ಯತ್ಯಾಸದಿಂದ ಕೆಲವು ಸಸ್ಯಗಳು ಸರಿಯಾದ ರೀತಿಯಲ್ಲಿ ಬೆಳೆದೇ ಇರಬಹುದು. ಅದು ಬಹುವಾರ್ಷಿಕ ಬೆಳೆಗಳು, ವಾರ್ಷಿಕ ಬೆಳೆಗಳಲ್ಲ. ನಾವು ಆದಷ್ಟು ಕೆಲವನ್ನ ಮಾತ್ರ ವಾರ್ಷಿಕ ಬೆಳೆಗಳು, ಗೆಡ್ಡೆಗಳಿಂದ ಸಸ್ಯಾಭಿವೃದ್ಧಿಯನ್ನ ಮಾಡ್ತೀವಿ ಅಂತ ಒಂದು ಯಾರು ಉದಾಹರಣೆ ಕೊಡ್ತೀರಾ? ಒಂದ ವಾರ್ಷಿಕ ಬೆಳೆ 3 ರಿಂದ 4 ತಿಂಗಳಿಗೆ ಬರುವಂತ ಬೆಳೆಗಳಿಗೆ ನಾವು ವಾರ್ಷಿಕ ಬೆಳೆ ಅಂತ ಕರಿತೀವಿ ಅಂತ ಹೇಳಿದ್ವಿ. ಅದರಲ್ಲಿ ಗೆಡ್ಡೆಗಳಿಂದ ಸಸ್ಯಾಭಿವೃದ್ಧಿ ಮಾಡುವಾಗ ಒಂದು ಯಾವ್ದಾರು ಉದಾಹರಣೆ ಕೊಡ್ತೀರಾ? ಗೆಣಸು, ಮತ್ತೆ ಶುಂಠಿ, ಆಮೇಲೆ ತರಕಾರಿ ಬೆಳೆ, ಹೂವಿನ ಗಿಡ ಅಂತ ಮೂಲಂಗಿ ಇಲ್ಲ, ಮೂಲಂಗಿ ಬೀಜದಿಂದಲೇ. ಆಲೂಗೆಡ್ಡೆ ಬೀಜ ಇದೆಯಾ? ಆಲೂಗೆಡ್ಡೆಯನ್ನು ನಾವೇನ್ ಮಾಡ್ತೀವಿ, ಅದರಲ್ಲಿ ಸುತ್ತ ಕಣ್ಣು ಇರ್ತವೆ, ಚುಕ್ಕಿ ಇರ್ತವೆ ಆಲೂಗೆಡ್ಡೆ ಒಳಗೆ. ಅದು ನಾವು ಕಣ್ಣಿನ ಭಾಗ ಅಂತ ಹೇಳ್ತೀವಿ. ಈ ತರ ಇರ್ತದೆ ಆಲೂಗೆಡ್ಡೆ, ಅದರಲ್ಲಿ ಅಲ್ಲೆಲ್ಲಿ ಒಂದೊಂದು ಚುಕ್ಕಿ ಇರುತ್ತೆ. ಈ ಚುಕ್ಕಿ ಇರುವ ಭಾಗವನ್ನ ಕತ್ತರಿಸಿ ಇದನ್ನ ಭೂಮಿಯಲ್ಲಿ ಹಾಕೋದ್ರ ಮೂಲಕ ನಾವು ಸಸ್ಯಾಭಿವೃದ್ಧಿಯನ್ನ ಮಾಡ್ತೀವಿ. ಇದು ಕಾಂಡದ ಭಾಗದಿಂದ, ಅಂದ್ರೆ ನಿರ್ಲಿಂಗಾಭಿವೃದ್ಧಿ ಅಂದ್ರೆ ಇದು ಸೇರುತ್ತೆ. ಬಾಳೆಹಣ್ಣು ಯಾವ ರೀತಿ ನೆಡ್ತೀರಿ ನೀವು? ಬಾಳೆ ಯಾವ್ದ್ರಿಂದ ಬರುತ್ತೆ? ಗಿಡ ಯಾವ್ದ್ರಿಂದ ಬರುತ್ತೆ?
ಬೇರು ಗೆಡ್ಡೆ, ಬಾಳೆಯ ಬುಡದಲ್ಲಿರುವಂತಹ ಗೆಡ್ಡೆಯ ಭಾಗವನ್ನೇ ತಂದು ನಾವು ಮತ್ತೆ ನಾಟಿ ಮಾಡ್ತೀವಿ, ಅದು ಬಾಳೆ. ಹೌದಲ್ವಾ? ಈ ರೀತಿ ಇವನ್ನೆಲ್ಲ ಇದು ಹೊರತುಪಡಿಸಿ ಕೆಲವು ಅಕೇಶಿಯಾ ಗಿಡ ಇದೆ ಅಲ್ಲ, ಶೋ ಗಿಡಗಳಿದಾವೆ, ಶೋ ಪ್ಲಾಂಟ್ಗಳು, ಮನಿ ಪ್ಲಾಂಟ್ಗಳು ಇದಾವೆ, ಶೋ ಪ್ಲಾಂಟ್ಗಳು ಇದಾವೆ, ಅಖಿಲಪ ಇದೆ, ಕ್ರೋಟಾನ್ ಇದೆ. ಇವೆಲ್ಲವನ್ನು ಸಹ ಈಗ ಮುಂದೆ ಶಾಲೆಯ ಆವರಣದಲ್ಲಿರುವಂತಹ ಶೋ ಪ್ಲಾಂಟ್ಗಳಿಗೆ ಯಾವುದೇ ಬೀಜಗಳು ಇಲ್ಲ. ಮತ್ತೇನು ಸಸ್ಯಾಭಿವೃದ್ಧಿ ಮಾಡ್ತೀವಿ? ಕಾಂಡದ ಭಾಗದಿಂದ ಸಸ್ಯಾಭಿವೃದ್ಧಿಯನ್ನ ಮಾಡ್ತೀವಿ. ಕಾಂಡಗಳ ಭಾಗ ಅಂದ್ರೆ ಸುಮಾರು ಒಂದು 3 ರಿಂದ 4 ಇಂಚು ಕಡ್ಡಿಗಳನ್ನ ಕತ್ತರಿಸಿ ಭೂಮಿಗೆ ನೆಡೋದ್ರ ಮೂಲಕ ನಾವು ಸಸ್ಯಾಭಿವೃದ್ಧಿಯನ್ನ ಮಾಡ್ತೀವಿ. ಇದಕ್ಕೆ ನಾವು ನಿರ್ಲಿಂಗಾಭಿವೃದ್ಧಿ ಅಂತೇಳಿ ಕರಿತೀವಿ. ಒಂದು ಲಿಂಗಾಭಿವೃದ್ಧಿ ಅಂದ್ರೆ ಬೀಜಗಳಿಂದ ಸಸ್ಯಗಳನ್ನ ಅಭಿವೃದ್ಧಿಪಡಿಸುವುದಕ್ಕೆ ನಾವು ಲಿಂಗಾಭಿವೃದ್ಧಿ ಅಂತ ಕರಿತೀವಿ. ಬೀಜಗಳನ್ನ ಹೊರತುಪಡಿಸಿ ಅಲ್ಲದೆ ಕಾಂಡದ ಭಾಗದಿಂದ ಕಡ್ಡಿಗಳನ್ನ ಕತ್ತರಿಸಿ ನೆಡೋದ್ರಿಂದ, ಅಂದ್ರೆ ಕಡೆ ಕಾಂಡದ ಭಾಗವನ್ನೇ ಕತ್ತರಿಸಿ ನೆಡೋದ್ರಿಂದ, ಗೆಡ್ಡೆಗಳಿಂದ, ಬೇರುಗಳಿಂದ, ಬರೀ ಬೇರನ್ನೇ ಕೆಲವು ಬೇರುಗಳನ್ನ ನೆಟ್ಟು ನಾವು ಬೆಳೆಯನ್ನು ಸಸ್ಯಗಳನ್ನ ಅಭಿವೃದ್ಧಿ ಪಡಿಸ್ತೀವಿ. ಅವಕ್ಕೆಲ್ಲಕ್ಕೂ ಸಹ ನಾವು ನಿರ್ಲಿಂಗ ಅಭಿವೃದ್ಧಿ ಅಂತೇಳಿ ಕರಿತೀವಿ. ಅದಲ್ಲದೆ ನಿರ್ಲಿಂಗ ಅಭಿವೃದ್ಧಿಯಲ್ಲಿ ಬಹುವಾರ್ಷಿಕ ಬೆಳೆಗಳು ಏನಿದಾವಲ್ಲ, ಮಾವು ಇರ್ಬೋದು, ಸಪೋಟ ಇರ್ಬೋದು, ಸೀಬೆ ಇರ್ಬೋದು, ಇವೆಲ್ಲವೂ ಸಹ ನಾವು ಬಹುವಾರ್ಷಿಕ ಬೆಳೆಗಳನ್ನ ಕಸಿ ಕಟ್ಟೋದ್ರ ಮೂಲಕ ಕಾಂಡದ ಭಾಗಕ್ಕೆ ನಾವು ಕಚ್ಚಾ ಸಸಿಯನ್ನ ಬೆಳೆಸಿಕೊಂಡು ಅದಕ್ಕೆ ಉತ್ಕೃಷ್ಟವಾದಂತಹ ಮರದಲ್ಲಿರುವಂತಹ ಬಡ್ಸನ್ನ, ಕಾಂಡದ ಭಾಗವನ್ನು ತಂದು ನಾವು ಬೆಳೆಸಿಕೊಂಡಿರುವಂತಹ ಕಾಂಡದ ಭಾಗಕ್ಕೆ ಉತ್ಕೃಷ್ಟವಾದಂತಹ ಮರದಿಂದ ತಂದಿರುವಂತಹ ಕಾಂಡದ ಭಾಗವನ್ನ ಸೇರಿಸಿ ಕಸಿ ಕಟ್ತೀವಿ. ಅದನ್ನ ನಾನು ಮುಂದೆ ಹೇಳ್ತೀನಿ. ಕಸಿ ಕಟ್ಟುವ ವಿಧಾನವನ್ನು ನಿಮಗೆ ಪ್ರಾಕ್ಟಿಕಲ್ ಆಗಿ ತೋರಿಸೋಣ. ಕಾಂಡದ ಭಾಗವನ್ನ ಸೇರಿಸಿ ನಾವು ಸಸ್ಯಗಳನ್ನು ಬೆಳೆಸ್ತೀವಿ. ಇದು ನಿರ್ಲಿಂಗಾಭಿವೃದ್ಧಿಯಲ್ಲಿ ಆಗುವಂತದ್ದು. ಆದ್ರೆ ಇದು ಹೆಚ್ಚು ಶ್ರಮ ತಗೊಳ್ಳುತ್ತೆ, ಹೆಚ್ಚು ಸಮಯ ಬೇಕು. ಎಲ್ಲರೂ ಸಹ ಆ ಕೆಲಸವನ್ನು ಮಾಡಲಿಕ್ಕೆ ಬರೋದಿಲ್ಲ. ಮಾವಿನ ಬಹುವಾರ್ಷಿಕ ಬೆಳೆಗಳನ್ನ ಕಸಿ ಕಟ್ಟುವ ವಿಧಾನ, ಕಣ್ಣು ಹಾಕುವ ವಿಧಾನ ಅಂತ ಹೇಳ್ತೀವಿ. ಒಂದು ಗಿಡದಲ್ಲಿರುವಂತಹ ಕಣ್ಣನ್ನ, ಈಗೇನು ಆಲೂಗೆಡ್ಡೆ ಹೇಳಿದ್ನಲ್ಲ, ಈ ಆಲೂಗೆಡ್ಡೆ ಒಳಗೆ ಕಣ್ಣಿನ ಭಾಗ ಇರುತ್ತೆ ಅಂತ ಹೇಳಿದ್ನಲ್ಲ, ಅದೇ ರೀತಿ ಕೆಲವು ಗಿಡಗಳಲ್ಲಿ ಕಣ್ಣಿನ ಭಾಗ ಇರುತ್ತೆ. ಆ ಕಣ್ಣಿನ ಭಾಗವನ್ನ ತೆಗೆದು ಇನ್ನೊಂದು ಗಿಡದ ಕಣ್ಣಿನ ಭಾಗವನ್ನು ಹಾಕೋದ್ರ ಮೂಲಕ ಸಸ್ಯಾಭಿವೃದ್ಧಿಯನ್ನ ಮಾಡ್ತೀವಿ. ಉದಾಹರಣೆಗೆ ನಿಮ್ಗೆ ಗೊತ್ತಿದೆಯಲ್ಲ, ಗುಲಾಬಿ ಹೂ ನೋಡಿದಿರಲ್ಲ, ಗುಲಾಬಿ ಹೂವಿಗೆ ಕಣ್ಣನ್ನ ಹಾಕೋದ್ರ ಮೂಲಕ ಸಸ್ಯಾಭಿವೃದ್ಧಿಯನ್ನ ಮಾಡ್ತೀವಿ. ಒಂದೇ ಗಿಡದಲ್ಲಿ ಹಿಂಗೊಂದು ಗಿಡ ಇತ್ತು ಅಂದ್ರೆ ಇದು ಒಂದು ರಂಬೆ, ಇದು ಒಂದು ರಂಬೆ, ಇದು ಒಂದು ರಂಬೆ ಇದೆ ಅಂತ ಇದೇನಿದು ಪಾಟ್ ಒಳಗೆ ನಾವು ಗುಲಾಬಿ ಭೂಮಿ ಅಂತ ಪಾಟ್ ಒಳಗೆ ಇಲ್ಲಿಂದ ಒಂದು ಅರೆ ಹೋಗಿದೆ, ಇಲ್ಲಿಂದ ಒಂದು ರಂಬೆ ಹೋಗಿದೆ. ಇದು ಗುಲಾಬಿ ಗಿಡ. ಈ ಗುಲಾಬಿ ಗಿಡದಲ್ಲಿ ಇಲ್ಲಿ ಸಣ್ಣ ಸಣ್ಣ ಕಣ್ಣುಗಳು ಬಂದಿರ್ತವೆ. ಅಂದ್ರೆ ಸಣ್ಣ ಕಣ್ಣು ಅಂದ್ರೆ ಎಲೆಯ ಬುಡದ ಭಾಗದಲ್ಲಿ ಹೊಸ ಚಿಗುರು ಬರಲಿಕ್ಕೆ ಒಂದು ಕಣ್ಣು ತರ ಮಾಡ್ತಾ ಇರುತ್ತೆ. ಅಂತ ಚಿಗುರು ಬಂದ ಮೇಲಲ್ಲ, ಚಿಗುರು ಬರಲಿಕ್ಕೆ ಸ್ಟಾರ್ಟ್ ಆಗುವಂತಹ ಕಣ್ಣಿನ ಭಾಗವನ್ನ ತೆಗೆದುಕೊಂಡು ಬೇರೆ ಒಳ್ಳೆ ಅಂದ್ರೆ ಕಸಿ ಮಾಡಿರುವ ಗುಲಾಬಿ ಗಿಡದಿಂದ ಕಣ್ಣನ್ನ ತಗೊಂಡು ಬಂದು ಈ ಗಿಡಕ್ಕೆ ಹಾಕೋದು. ಇಲ್ಲಿ ಎಲೆ ಹೊರಡುವಂತಹ ಜಾಗದಲ್ಲಿ ಇಲ್ಲಿ ಕಣ್ಣು ಮಾಡ್ತಾ ಇರುತ್ತೆ. ಇದೇ ಜಾಗಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ತೊಗಟೆಯ ಭಾಗವನ್ನು ಸ್ವಲ್ಪ ಸೀಳಿ, ಟೀ ಹಾಕಲು ಕೊಯ್ಕೊಂಡು ಸೀಳಿ ಆ ಹೊರಗಿಂದ ತಂದಿರುವಂತಹ ಕಣ್ಣು ಇರುತ್ತೆ, ಅದನ್ನ ಸೇರಿಸಿ ಮೇಲೆ ಕೆಳಗೆ ಪ್ಲಾಸ್ಟಿಕ್ ಅನ್ನ ಸುತ್ತೋದ್ರ ಮೂಲಕ ಕಣ್ಣಿನ ಭಾಗವನ್ನು ಬಿಟ್ಟು ಇದರಿಂದ ಸಸ್ಯಾಭಿವೃದ್ಧಿಯನ್ನ ಮಾಡ್ತೀವಿ. ಉದಾಹರಣೆಗೆ ಕೆಂಪು ಗುಲಾಬಿಯನ್ನ ತಂದಿರ್ತೀವಿ ಅಂತ ತಿಳ್ಕೊಳ್ಳಿ. ಇದು ಬೆಳೆದ ಮೇಲೆ ಎಂತ ಹೂ ಬರುತ್ತೆ? ಕೆಂಪು ಗುಲಾಬಿ ಹೂ ಬರುತ್ತೆ. ಇಲ್ಲಿ ಒಂದು ಹಳದಿ ಹೂವಿನ ಗಿಡದಿಂದ ಉದಾಹರಣೆಗೆ ಇಲ್ಲಿ ಒಂದು ಕಣ್ಣನ್ನ ತಂದು ಹಾಕಿರ್ತೀವಿ, ಇದ್ರಲ್ಲಿ ಬೆಳೆದಿದೆ. ಇದರಲ್ಲಿ ಯಾವ ತರ ಹೂ ಬರುತ್ತೆ? ಹಳದಿ ಹೂ ಬರುತ್ತೆ. ಇದು ಬೇರೆ ಯಾವ್ದೇ ಇರಬಹುದು. ನಾವು ಕಣ್ಣನ್ನ ಯಾವ ಗಿಡದಿಂದ ಕಣ್ಣನ್ನ ತಂದು ಹಾಕಿ ಕಸಿ ಕಟ್ತೀವೋ ಅಲ್ಲ ಕಣ್ಣು ಹಾಕ್ತಿವೋ, ನಿರ್ಲಿಂಗ ರೀತಿಯಲ್ಲಿ ವಂಶಾಭಿವೃದ್ಧಿ ಮಾಡ್ತೀವೋ, ಅದೇ ತರದ ಹೂಗಳು ಬರ್ಲಿಕ್ಕೆ ಸಾಧ್ಯತೆ ಇದೆ. ಸುಮಾರು ಒಂದು 5 ಅರೆಗಳಿದ ಒಂದು ಗಿಡದಲ್ಲಿ ಅಂದ್ರೆ
ಸರಿಯಾದ ರೀತಿಯಲ್ಲಿ ನಾವು ಕ್ರಮಬದ್ಧವಾಗಿ ನಿರ್ಲಿಂಗ ರೀತಿಯಲ್ಲಿ ಸಸ್ಯಾಭಿವೃದ್ಧಿ ಮಾಡಿದ್ದಾರೆ ಅಂದ್ರೆ ಕಣ್ಣು ಹಾಕಿದ್ದಾರೆ, ಒಂದೇ ಬೇರಿನಲ್ಲಿ ಸುಮಾರು 4, 5 ತರ 6 ತರದ ಹೂಗಳನ್ನು ಎಷ್ಟು ರಂಬೆಗಳಿದಾವೆ ಅಷ್ಟು ರಂಬೆಯಲ್ಲಿ ಅಷ್ಟು ತರದ ಬಣ್ಣದ ಹೂಗಳು ಬರ್ಲಿಕ್ಕೆ ಮಾಡ್ಲಿಕ್ಕೆ ಸಾಧ್ಯತೆ. ಇದನ್ನ ನಾವು ನಿರ್ಲಿಂಗಾಭಿವೃದ್ಧಿ ಅಂತ ಕರಿತೀವಿ. ಇಷ್ಟೆಲ್ಲ ನಾನು ಈಗ ಯಾಕೆ ನಿರ್ಲಿಂಗಾಭಿವೃದ್ಧಿ ಎಷ್ಟು ಹೇಳಿದೆ ಅಂದ್ರೆ, ಇವೆಲ್ಲ ಕಷ್ಟದ ಕೆಲಸ, ಸುಲಭವಾದ ಕೆಲಸ ಅಲ್ಲ. ಈ ಕಣ್ಣು ಹಾಕಿದ ಮೇಲೆ ನಾವು ಸುಮಾರು 30 ರಿಂದ 45 ದಿವಸಗಳ ಕಾಲ ಕಾಯ್ಬೇಕು ಬರುತ್ತೋ ಅಂತ. ಕಸಿ ಕಟ್ಟಿದ ಮೇಲೆ ಅಷ್ಟೇ 30 ರಿಂದ 45 ದಿವಸ ಕಾಯ್ಬೇಕು. ಮಾವಿನ ಗಿಡದ ರಂಬೆಗಳಂತಂದು ಕಸಿ ಕಟ್ಟಿದ ಮೇಲೆ ನಾವೆಲ್ಲ ಕಸಿ ಕಟ್ಟಿ ಇಳಿದ್ರೂ ಬರೋದಿಲ್ಲ. ಅದಕ್ಕೆ ಇಂಥದ್ದೇ ಒಂದು ಉಷ್ಣಾಂಶ ಇಷ್ಟೇ. ಸುಮಾರು ಉದಾಹರಣೆಗೆ 480 ರಿಂದ 520 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇರಬೇಕು ಅಂತ ಇರುತ್ತೆ. ಶೀತ ವಾತಾವರಣ ಇರಬಾರ್ದು ಅಂತ. ಬುಡಕ್ಕೆ ನೀರಾಗ್ತಾ ಇರಬೇಕು. ಮೇಲ್ಗಡೆ ಆ ಉಷ್ಣಾಂಶದಲ್ಲಿ ಆ ಚಿಗುರು ಬರುತ್ತಲ್ಲ, ಕಣ್ಣು ಬಡಿಸ್ತಂದಿರ್ತೀವಿ, ಅದನ್ನು ತೋರಿಸ್ತೀನಿ ನಾನು ಆಮೇಲೆ ಅದನ್ನ ಚಿಗುರು ಬರ್ಬೇಕಾಗುತ್ತೆ. ಆ ನಂತರ ಅದು ಹೊರ ಇಟ್ಟು ನಾವು ನೀರು ಹಾಕ್ತೀವಿ. ಇಷ್ಟೆಲ್ಲ ಮಾಡ್ಲಿಕ್ಕೆ ಶ್ರಮ ಆಗುತ್ತೆ. ಆದ್ರೂ ಸಹ ನಾವು ನಿರ್ಲಿಂಗ ಅಭಿವೃದ್ಧಿಯಲ್ಲಿ ಸಸ್ಯ ಅಭಿವೃದ್ಧಿಯನ್ನು ಮಾಡ್ತೀವಿ. ಯಾಕೆ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಯಾಕೆ ಮಾಡಬೇಕಾ ಬೇಡವಾ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಲಿಂಗ ರೀತಿಯಲ್ಲಿ ಸುಲಭವಾಗುತ್ತೆ, ನಿರ್ಲಿಂಗ ರೀತಿಯಲ್ಲಿ ಅದು ಕಷ್ಟ ಆಗುತ್ತೆ. ಮತ್ತೆ ಇದನ್ನ ಯಾಕೆ ಮಾಡಬೇಕು? ಸುಲಭವಾದ ಮಾಡೋದು ಈಜಿ ಅಲ್ವಾ? ಹೌದಲ್ಲ? ನಿಮಗೆ ಅರ್ಥ ಆಗುತ್ತೆ. ಆಮೇಲೆ ನೀವು ಹೇಳಂತೀರಿ ಲಿಂಗ ರೀತಿಯಲ್ಲಿ ಸಸ್ಯಾಭಿವೃದ್ಧಿ ಮಾಡೋದು ಅನುಕೂಲನ, ನಿರ್ಲಿಂಗ ಅಭಿವೃದ್ಧಿಯಲ್ಲಿ ಸಸ್ಯಾಭಿವೃದ್ಧಿ ಮಾಡೋದು ಒಳ್ಳೆಯದು ನೀವು ಹೇಳಂತೀರಿ. ಇವೆಲ್ಲರೂ ಸಹ ರೈತರ ಮಕ್ಕಳು. ನಿಮಗೆ ಈಗ ಇದರಿಂದ ಲಿಂಗ ರೀತಿಯಲ್ಲಿ ಮತ್ತು ನಿರ್ಲಿಂಗ ರೀತಿಯಲ್ಲಿ ಇರುವಂತಹ ವ್ಯತ್ಯಾಸಗಳು ಕಂಡಾಗ ನಿಮಗೆ ಗೊತ್ತಾಗುತ್ತೆ ಯಾಕೆ ನಾವು ನಿರ್ಲಿಂಗ ಅಭಿವೃದ್ಧಿಯಲ್ಲಿ ಸಸ್ಯವನ್ನ ಅಭಿವೃದ್ಧಿಪಡಿಸಬೇಕು ಅಂತ. ಲಿಂಗಾಭಿವೃದ್ಧಿಯಲ್ಲಿ ಬೀಜಗಳಿಂದ ಸಸ್ಯಾಭಿವೃದ್ಧಿ ಮಾಡಬಹುದು ಅಂತ ಹೇಳಿದ್ವಿ. ಅಂದ್ರೆ ಏಕಕಾಲದಲ್ಲಿ ಹೆಚ್ಚು ಸಸ್ಯಗಳನ್ನ ವೃದ್ಧಿಪಡಿಸಲಿಕ್ಕೆ ಸಾಧ್ಯತೆ ಇದೆ. ಹೌದಲ್ಲ? ಸುಮಾರು ಉದಾಹರಣೆಗೆ ಸೇರು ರಾಗಿಯನ್ನು ತಗೊಂಡೋಗಿ ಹೊಲ ಬಿತ್ತಿ ಬಂದ್ರೆ ನೀವು 5 ರಿಂದ 6 ದಿವಸಕ್ಕೆ ಏನಾಗಿರುತ್ತೆ, ಅದು ಮೊಳಕೆ ಹೊಡೆದಿರುತ್ತೆ, ಸಣ್ಣ ಕಾಣ್ತಾ ಇರುತ್ತೆ. ಸುಮಾರು 10 ದಿವಸ ಅಥವಾ 15 ದಿವಸ ಅಂದ್ರೆ ಹೊಲ ತುಂಬಾ ಕಾಣ್ತಾ ಇರುತ್ತೆ. ಹೌದಲ್ವಾ? ಏಕಕಾಲದಲ್ಲಿ ಹೆಚ್ಚು ಸಸ್ಯಗಳನ್ನ ವೃದ್ಧಿಪಡಿಸಲಿಕ್ಕೆ ಸಾಧ್ಯತೆ ಯಾವ್ದ್ರಲ್ಲಿದೆ? ಲಿಂಗಾಭಿವೃದ್ಧಿಯಲ್ಲಿದೆ. ಬಾಯಿ ಬಿಡಬೇಕು. ಅದೇ ರೀತಿ ನಿರ್ಲಿಂಗಾಭಿವೃದ್ಧಿಯಲ್ಲಿ ಏಕಕಾಲದಲ್ಲಿ ಹೆಚ್ಚು ಸಸ್ಯಗಳನ್ನು ವೃದ್ಧಿಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಗೊತ್ತು? ಯಾಕೆ ಹೇಳ್ರಿ? ಯಾಕೆ? ಕಾಂಡದ ಭಾಗದಿಂದ ಸಸ್ಯಾಭಿವೃದ್ಧಿ ಮಾಡೋದ್ರಿಂದ ನಾವು ಯಾವುದೇ ಒಂದು ಕಾಂಡವನ್ನ ಅಂದ್ರೆ ಕಡ್ಡಿಯ ಭಾಗಗಳನ್ನ ಕಾಂಡದ ಭಾಗಗಳನ್ನ ಕತ್ತರಿಸಿ ಭೂಮಿಗೆ ಇಟ್ಟರು ಸಹ 15 ರಿಂದ 20 ದಿವಸ ಬರೀ ಚಿಗುರು ಬರ್ಲಿಕ್ಕೆ ಬೇಕು. ಸುಮಾರು 100 ಕಡ್ಡಿಗಳನ್ನ ನೆಟ್ಟಿದೀವಿ ಅಂದ್ರೆ 100 ಬರೋದಿಲ್ಲ. ಅದರ 70 ರಿಂದ 80 ಬರ್ಬೋದು. ಹೌದಲ್ಲ? ಅದೇ ರೀತಿ ನಮ್ಮ ಮಾವಿನ ಗಿಡ ಹೇಳಿದೆ ಕಸಿ ಕಟ್ಟಬೇಕು ಅಂತಾನ. ಕಸಿ ಕಟ್ಟೋದಂದ್ರೆ ಏನು? ನಾವೊಂದು ಕಚ್ಚಾ ಸಸಿಯನ್ನ, ಮಾವಿನ ಗಿಡದ ಸಸಿಯನ್ನ ಬೆಳೆಸ್ಕೊಂಡಿರ್ತೀವಿ. ಉದಾಹರಣೆಗೆ ಎಲ್ಲೋ ಒಂದು ನಿಮಗೆ ಅದನ್ನು ಸಹ ಹೇಳ್ತೀನಿ. ಸರ್ ಕಸಿನೇ ಯಾಕೆ ಕಟ್ಟಬೇಕು ಅಂತ ಯಾಕೆ ಹೇಳ್ತೀನಿ? ಒಂದು ಬೀಜಗಳಲ್ಲಿ ಹೆಚ್ಚು ಸಸ್ಯಗಳನ್ನು ವೃದ್ಧಿಪಡಿಸಬಹುದು. ನಿರ್ಲಿಂಗ ರೀತಿಯಲ್ಲಿ ಹೆಚ್ಚು ಸಸ್ಯಗಳನ್ನು ವೃದ್ಧಿಪಡಿಸಲಿಕ್ಕೆ ಸಾಧ್ಯತೆ ಇಲ್ಲ. ನಾನೀಗ ಹೇಳ್ತಿರೋದು ಬಹುವಾರ್ಷಿಕ ಬೆಳೆಗಳು ನಿಮ್ಮ ತಲೆಯಾಗಿರಲಿ. ಲಿಂಗ ರೀತಿಯಲ್ಲಿ ಸಸ್ಯಾಭಿವೃದ್ಧಿ ಮಾಡಿದಂತಹ ಬಹುವಾರ್ಷಿಕ ಬೆಳೆಗಳು ತಾಯಿಯ ಗುಣವನ್ನ ಓದುವುದಿಲ್ಲ. ಏನು ತಾಯಿಯ ಗುಣ ಅಂದ್ರೆ? ತಾಯಿಯ ಗುಣ ಅಂದ್ರೆ ಏನು? ತಾಯಿ ಇದ್ದಂತೆ ಮಗಳಿರ್ಬೇಕು ಅಂತ ಇರ್ತಾನೆ. ಹೌದಲ್ವಾ? ಈಗ ಒಂದು ಉದಾಹರಣೆಗೆ ನೀವು ಯಾವ್ದೋ ಒಂದು ಮಾರುಕಟ್ಟೆಯಲ್ಲಿ ಹೋಗಿ ಒಂದು ಮಾವಿನ ಹಣ್ಣು ತಗೋತೀರ, ನಿಮ್ಮ ಪಕ್ಕದ ಮನೆಯವ್ರು ಯಾರೋ ಒಂದು ಮಾವಿನ ಹಣ್ಣು ತಂದು ಕೊಡ್ತಾರೆ. ಬಹಳ ಚೆನ್ನಾಗಿರುತ್ತೆ, ಬಣ್ಣ ಚೆನ್ನಾಗಿರುತ್ತೆ, ರುಚಿ ಚೆನ್ನಾಗಿರುತ್ತೆ, ಬೀಜ ಚಿಕ್ಕದಿರುತ್ತೆ, ಬಣ್ಣನೂ ಚೆನ್ನಾಗಿರುತ್ತೆ, ತಿನ್ಲಿಕ್ಕೂ ರುಚಿ ಚೆನ್ನಾಗಿರುತ್ತೆ. ಹೌದಾ? ನಾವಿರೋದಿಲ್ಲ. ನಿಮ್ಗೇನು ಅನ್ಸುತ್ತೆ? ನನಗೆ ಇಂಥದೇ ಮಾವಿನ ಹಣ್ಣು ಬೇಕು ಅಂತ ಅನ್ಸುತ್ತೆ ಅಲ್ವಾ? ಮತ್ತೆ ಅವಾಗ ಏನ್ ಮಾಡ್ತೀರಿ ನೀವು? ಏನ್ ಮಾಡ್ತೀರಿ ಅವಾಗ? ಹೇಳು, ನೀನೇನ್ ಮಾಡ್ತೀಯ ಅವಾಗ? ಆ ಮಾವಿನ ಹಣ್ಣಿನ ಬೀಜವನ್ನ ಮಣ್ಣಿನಲ್ಲಿ ಹಾಕಿ ಬೆಳೆಸ್ತೀವಿ. ಇಲ್ಲೇನಾಯ್ತು? ಬೀಜಗಳಿಂದ ಇಲ್ಲಿ ಏಕಕಾಲದಲ್ಲಿ ಹೆಚ್ಚು ಸಸ್ಯಗಳನ್ನು ವೃದ್ಧಿಪಡಿಸಬಹುದು. ಲಿಂಗ ರೀತಿಯಲ್ಲಿ ಸಸ್ಯಗಳನ್ನು ವೃದ್ಧಿಪಡಿಸಿದಾಗ ಏನಾಗುತ್ತೆ ಅಂತ ಹೇಳಿ, ತಾಯಿಯ ಗುಣವನ್ನ ಓದುವುದಿಲ್ಲ. ಮತ್ತೆ ಹಂಗಾದ್ರೆ ಸರಿ ಬರುತ್ತಾ? ನೀನ್ ಎಂತ ಹಣ್ಣನ್ನು ತಿಂದಿದೆಯೋ
ಅಂತ ಮರ ಅದು ಬೆಳೆದು ಮರ ಆದ ನಂತರ ನನಗೆ ಅಂಥದ್ದೇ ರುಚಿ ಬೇಕು, ಅಂಥದ್ದೇ ಬಣ್ಣ ಬೇಕು, ಅಷ್ಟೇ ದಂಡು ಬೇಕು ಅಂದ್ರೆ ಏನ್ ಮಾಡ್ಬೇಕು ನಾವು? ತಾಯಿಯ ಗುಣವನ್ನ ಹೋಲುವುದರಲ್ಲಿ ಸಸ್ಯಾಭಿವೃದ್ಧಿ ಮಾಡಬೇಕು. ನಿರ್ಲಿಂಗಾಭಿವೃದ್ಧಿಯಲ್ಲಿ ಏಕಕಾಲದಲ್ಲಿ ಹೆಚ್ಚು ಸಸ್ಯಗಳನ್ನು ವೃದ್ಧಿಪಡಿಸ್ತಾ ಇದ್ರು ತಾಯಿಯ ಗುಣವನ್ನ ಹೋಲುತ್ತದೆ. ಅರ್ಥ ಆಯ್ತಲ್ಲ? ನಾವು ಎಲ್ಲೋ ಒಂದು ಸಿಕ್ಕಿದ ಮಾವಿನ ಬೀಜವನ್ನ ಅದು ಬಹಳ ಚೆನ್ನಾಗಿದೆ ಅಂತ ಹಾಕಿದ್ರೆ ಅದು ಸುಮಾರು ಲಿಂಗ ರೀತಿಯಲ್ಲಿ ಸಸ್ಯಾಭಿವೃದ್ಧಿ ಮಾಡಿದಾಗ ಬೀಜಗಳಿಂದ ಬಹುವಾರ್ಷಿಕ ಬೆಳೆಗಳನ್ನ ಫಲಕ್ಕೆ ಬರಕ್ಕೆ 7 ರಿಂದ 8 ವರ್ಷಗಳು ಬೇಕಾಗುತ್ತೆ. ಎಷ್ಟು? ನಿರ್ಲಿಂಗ ರೀತಿಯಲ್ಲಿ ಸಸ್ಯಾಭಿವೃದ್ಧಿಯನ್ನ ಮಾಡೋದ್ರಿಂದ 3 ರಿಂದ 4 ವರ್ಷಕ್ಕೆ ಫಸಲಿ ಬರುತ್ತೆ ಫಲಕ್ಕೆ. ಯಾಕೆ? ಇದು 7 ರಿಂದ 8 ವರ್ಷ ತಗಂತು, ಇದು 3 ರಿಂದ 4 ವರ್ಷ ತಗಂತು. ಯಾಕೆ? ಇದು ಬೀಜಗಳಿಂದ ಸಸ್ಯವನ್ನ ವೃದ್ಧಿಪಡಿಸಿರ್ತೀವಿ. ನಿರ್ಲಿಂಗಾಭಿವೃದ್ಧಿಯಲ್ಲಿ ಅಂದ್ರೆ ಕಾಂಡದ ಭಾಗದಿಂದ ಸಸ್ಯಾಭಿವೃದ್ಧಿಯನ್ನ ಮಾಡಿರ್ತೀವಿ. ಕಾಂಡದ ಭಾಗ ಅಂದ್ರೆ ಮಾವಿನ ಮರದಲ್ಲಿರುವಂತಹ ಕಾಂಡದ ಭಾಗವನ್ನು ತಂದು ನಾವು ಸಸಿ ಕಟ್ತೀವಿ. ಅದು ಕಾಂಡದ ಭಾಗ ಏನಾಗಿರುತ್ತೆ ಅಂದ್ರೆ ಹೂವಾಗಿ, ಎಲೆ ಆಗಿಬಿಟ್ಟು ಹೂವಾಗಿ, ಕಾಯ ಆಗಿಬಿಟ್ಟು ಬಂದಿರುತ್ತೆ. ಅಂತಹ ಭಾಗದ ಬಡ್ಸನ್ನ ತಂದು ಈ ಕಸಿ ಕಟ್ಟಿರ್ತೀವಿ. ಹಾಗಾಗಿ ಅದು 3 ರಿಂದ 4 ವರ್ಷಕ್ಕೆ ಫಸಲಿ ಬರುತ್ತೆ. ಇದು 7 ರಿಂದ 8 ವರ್ಷ ಬೇಕು. ನಿಮ್ಗೆ ಯಾವ್ದು ಅನುಕೂಲ? 3 ರಿಂದ 4 ವರ್ಷ ಬರೋದಲ್ವಾ? ಒಂದು ಇದು 7 ರಿಂದ 8 ವರ್ಷ ಕಾಲಾವಕಾಶ ತಗಂತು ಲಿಂಗ ರೀತಿಯಲ್ಲಿ ತಾಯಿಯ ಗುಣವನ್ನ ಹೋಲುವುದಿಲ್ಲ. ನಿರ್ಲಿಂಗಾಭಿವೃದ್ಧಿಯಲ್ಲಾದ್ರೆ 3 ರಿಂದ 4 ವರ್ಷಕ್ಕೆ ಫಲಕ್ಕೆ ಬರುತ್ತೆ, ತಾಯಿಯ ಗುಣವನ್ನ ಹೋಲುತ್ತೆ. 2 ಪಾಯಿಂಟ್ ಅದು. ನೆಕ್ಸ್ಟ್ 3ನೇ ಪಾಯಿಂಟ್, ಮಾರುಕಟ್ಟೆಗೆ ಹೋದ್ರೆ ಇದಕ್ಕೆ ಲಿಂಗಾಭಿವೃದ್ಧಿಯಲ್ಲಿ ಬೆಳೆದಂತಹ ಹಣ್ಣುಗಳಿಗೆ ಮಾರುಕಟ್ಟೆಯಲ್ಲಿ ಯೋಗ್ಯವಾದಂತಹ ಬೆಲೆ ಸಿಗಲಿಲ್ಲ. ಯಾಕೆಂದ್ರೆ ಇದು ತಾಯಿಯ ಗುಣವನ್ನ ಹೋಲೋದಿಲ್ಲ. ಅಂದ್ರೆ ರುಚಿ ಆಗ್ಲಿ, ಹಣ್ಣಿನ ಮಹತ್ವ ಆಗ್ಲಿ, ಕ್ವಾಂಟಿಟಿ ಆಗ್ಲಿ ಇರೋದಿಲ್ಲ. ನಿರ್ಲಿಂಗಾಭಿವೃದ್ಧಿಯಲ್ಲಿ ಮಾಡಿದ್ದಾದ್ರೆ ತಾಯಿಯ ಗುಣವನ್ನ ಹೋಲುತ್ತೆ ಅಂತ ಹೇಳಿದೆ. ಅಂದ್ರೆ ಉತ್ಕೃಷ್ಟವಾದಂತಹ ಹಣ್ಣು, ಖಂಡಭರಿತವಾದಂತಹ ಹಣ್ಣು, ಬಣ್ಣ ಚೆನ್ನಾಗಿರೋದಂತಹ ಹಣ್ಣು ಬರೋದ್ರಿಂದ ಇದಕ್ಕೆ ನಾವೇನ್ ಮಾಡ್ತೀವಿ? ಮಾರುಕಟ್ಟೆಯಲ್ಲಿ ಯೋಗ್ಯವಾದಂತಹ ಬೆಲೆ ಸಿಗುತ್ತೆ. ಅರ್ಥ ಆಯ್ತಲ್ಲ? ಈಗ ನಿಮಗೆ ಲಿಂಗಾಭಿವೃದ್ಧಿಯಲ್ಲಿ ಬಹುವಾರ್ಷಿಕ ಬೆಳೆಗಳನ್ನ ನೀವು ತಲೆಯಲ್ಲಿ ಇಟ್ಕೊಂಡು ಯೋಚನೆ ಮಾಡಬೇಕು. ಯಾಕೆಂದ್ರೆ ವಾರ್ಷಿಕ ಬೆಳೆಗಳನ್ನ ಯಾರು ಸಹ ನಿರ್ಲಿಂಗಾಭಿವೃದ್ಧಿಯಲ್ಲಿ ತಯಾರಿಸಲ್ಲ. ಈಗ ನಿಮಗೆ ಲಿಂಗಾಭಿವೃದ್ಧಿಯಲ್ಲಿ ಸಸ್ಯಗಳನ್ನು ಅಭಿವೃದ್ಧಿ ಪಡಿಸೋದು ಉತ್ಮಾನ, ನಿರ್ಲಿಂಗಾಭಿವೃದ್ಧಿಯಲ್ಲಿ ಸಸ್ಯಗಳನ್ನ ಬೆಳೆಸ್ಬೇಕಾ? ನಿರ್ಲಿಂಗಾಭಿವೃದ್ಧಿ ಅಲ್ವಾ? ಯಾಕೆ? ಯಾರು ಹೇಳ್ತೀರಿ? ಲಿಂಗಾಭಿವೃದ್ಧಿಯಲ್ಲಿ ಸಸ್ಯಗಳನ್ನ ಮಾಡೋದ್ರಿಂದ ಏನು ಅನುಕೂಲ? ಯಾರು ಹೇಳ್ತೀರಪ್ಪ? ಹೇಳುವುದಿಲ್ಲ. ಲಿಂಗಾಭಿವೃದ್ಧಿಯಲ್ಲಿ ಮಾಡೋದ್ರಿಂದ ಏನಾಗುತ್ತೆ? ಲಿಂಗಾಭಿವೃದ್ಧಿ ಏಕಕಾಲದಲ್ಲಿ ಹೆಚ್ಚು ಸಸ್ಯಗಳನ್ನ ಬೆಳೆಸಬಹುದು. ಮತ್ತೆ ಯಾರು ಹೇಳ್ತಾರೆ? ಲಿಂಗಾಭಿವೃದ್ಧಿ ಇನ್ನೊಂದು ಯಾರು? ಬೀಜಗಳಿಂದ ಬೆಳೆಸೋದ್ರಿಂದ ನಾವು ಏಕಕಾಲದಲ್ಲಿ ಹೆಚ್ಚು ಸಸ್ಯಗಳನ್ನು ಬೆಳೆಸಬಹುದು ಅಂತ ಹೇಳಿದ್ವಿ. ಎರಡನೇದು ಯಾರು ಹೇಳ್ತೀವಿ? ಬೆಲೆ ಸಿಗಲ್ಲ, ಮಾರುಕಟ್ಟೆಯಲ್ಲಿ ಯೋಗ್ಯವಾದಂತಹ ಬೆಲೆ ಸಿಗೋದಿಲ್ಲ. ಇನ್ನೂ ಒಂದು ಪಾಯಿಂಟ್. ವೆರಿ ಗುಡ್. ಲಿಂಗಾಭಿವೃದ್ಧಿಯಲ್ಲಿ ಸಸ್ಯಾಭಿವೃದ್ಧಿ ಮಾಡಿದಾಗ ತಾಯಿಯ ಗುಣವನ್ನ ಹೋಲುವುದಿಲ್ಲ. ಅದು ಬಹಳ ಮುಖ್ಯ. ನಮ್ಗೆ ಏನ್ ಮುಖ್ಯಪ್ಪ ಅಂದ್ರೆ ತಾಯಿಯ ಗುಣವನ್ನ ಹೋಲ್ಕೊಂಡ್ರೆ ಮಾರುಕಟ್ಟೆಯಲ್ಲಿ ಯೋಗ್ಯವಾದ ಬೆಲೆ ಸಿಗುತ್ತೆ. ಹಣ್ಣು ನೋಡಕ್ ಚೆನ್ನಾಗಿದೆ, ತಿನ್ಲಿಕ್ಕೆ ರುಚಿಯಾಗಿದೆ, ಬಣ್ಣ ಚೆನ್ನಾಗಿದೆ, ಗಾತ್ರದಲ್ಲಿ ದೊಡ್ಡದಿದೆ, ಬೀಜ ಕಡಿಮೆ ಇದೆ, ತಿರುಳು ಜಾಸ್ತಿ ಇದೆ ಅಂದ್ರೆ ಯಾರಾದ್ರೂ ತಗೊಳ್ತಾನೆ. ತಾಯಿಯ ಗುಣವನ್ನು ಹೋಲ್ಕೊಂಡ್ರೆ ಮಾರುಕಟ್ಟೆಯಲ್ಲಿ ಯೋಗ್ಯವಾದ ಬೆಲೆ ಸಿಗುತ್ತೆ. ಹೌದಲ್ವಾ? ಮತ್ತೆ ನಿರ್ಲಿಂಗಾಭಿವೃದ್ಧಿಯಲ್ಲಿ ಸಸ್ಯಾಭಿವೃದ್ಧಿ ಮಾಡೋದ್ರಿಂದ ಅನುಕೂಲ ಏನ ಅನಾನುಕೂಲ ಯಾರು ಹೇಳ್ತೀರಪ್ಪ? ಧನ್ಯಶ್ರೀ ಹೇಳುವ. ನಿರ್ಲಿಂಗ ರೀತಿಯಲ್ಲಿ ಅಭಿವೃದ್ಧಿ ಮಾಡಿದಾಗ ಏನಾಗುತ್ತೆ? ಕೇಳಿದ್ದೆ ರಿಪೀಟು. ಲಿಂಗಾಭಿವೃದ್ಧಿಯಲ್ಲಿ ತಾಯಿಯ ಗುಣವನ್ನ ಹೋಲುವುದಿಲ್ಲ, ನಿರ್ಲಿಂಗಾಭಿವೃದ್ಧಿಯಲ್ಲಿ ತಾಯಿಯ ಗುಣವನ್ನ ಹೋಲುತ್ತದೆ. ಲಿಂಗಾಭಿವೃದ್ಧಿಯಲ್ಲಿ ಏಕಕಾಲದಲ್ಲಿ ಹೆಚ್ಚು ಸಸ್ಯಗಳನ್ನು ಬೆಳೆಸಬಹುದು, ನಿರ್ಲಿಂಗಾಭಿವೃದ್ಧಿಯಲ್ಲಿ ಏಕಕಾಲದಲ್ಲಿ ಹೆಚ್ಚು ಸಸ್ಯಗಳನ್ನು ಬೆಳೆಸಲಿಕ್ಕೆ ಸಾಧ್ಯತೆ ಇಲ್ಲ. ನಂತರ ಲಿಂಗಾಭಿವೃದ್ಧಿಯಲ್ಲಿ ಬೆಳೆದಂತಹ ಸಸ್ಯಗಳು ಹೆಚ್ಚು
ಬೆಲೆ ಸಿಗೋದಿಲ್ಲ, ಮಾರುಕಟ್ಟೆಯಲ್ಲಿ ಅದಕ್ಕೆ ಯೋಗ್ಯವಾದಂತಹ ಬೆಲೆ ಸಿಗೋದಿಲ್ಲ, ಅದನ್ನ ಯಾರು ಸಹ ಇಷ್ಟಪಡೋದಿಲ್ಲ. ಆದರೆ ನಿರ್ಲಿಂಗ ಅಭಿವೃದ್ಧಿಯಲ್ಲಿ ಸಸ್ಯಾಭಿವೃದ್ಧಿ ಮಾಡಿದಾಗ ಮಾರುಕಟ್ಟೆಯಲ್ಲಿ ಯೋಗ್ಯವಾದಂತಹ ಬೆಲೆ ಸಿಗುತ್ತೆ. ಹೌದಲ್ಲ? ಇದರಲ್ಲಿ ಯಾರ್ಯಾರು ಡೌಟ್ ಇದೆಯಾ? ಸರ್ ಇದನ್ನ ಯಾಕೆ ಮಾಡಬೇಕು ಹಿಂಗೆ ಯಾರಾದ್ರೂ ಪ್ರಶ್ನೆ ಕೇಳಬಹುದು. ನಿಮಗೆ ಏನಾದ್ರು ಡೌಟ್ ಇದ್ರೆ ಈಗ ಅರ್ಥ ಆಯ್ತಲ್ಲ? ಸಸ್ಯಾಭಿವೃದ್ಧಿ ಅಂದ್ರೆ ಏನು? ಸಸ್ಯಾಭಿವೃದ್ಧಿ ಒಂದು ಬೀಜಗಳಿಂದಲೂ ಸಸ್ಯಾಭಿವೃದ್ಧಿಯನ್ನ ಮಾಡಬಹುದು. ಬೀಜಗಳನ್ನು ಹೊರತುಪಡಿಸಿ ಕಾಂಡದ ಭಾಗದಿಂದಲೂ ಸಹ ಸಸ್ಯಾಭಿವೃದ್ಧಿಯನ್ನ ಮಾಡಲಿಕ್ಕೆ ಸಾಧ್ಯತೆ ಇದೆ. ಕಾಂಡದ ಭಾಗದಿಂದ ಸಸ್ಯಾಭಿವೃದ್ಧಿ ಅಂತ ಎಲ್ಲವನ್ನೂ ಸಹ ಬೀಜಗಳಿಂದಲೂ ಸಸ್ಯಾಭಿವೃದ್ಧಿ ಮಾಡ್ಲಿಕ್ಕೆ ಬರೋದಿಲ್ಲ, ಎಲ್ಲವನ್ನೂ ಸಹ ಕಾಂಡದಿಂದಲೂ ಮಾಡ್ಲಿಕ್ಕೆ ಬರೋದಿಲ್ಲ. ಹಂಗಂತ ಹೇಳಿ ವಾರ್ಷಿಕ ಬೆಳೆ ಏನಾದ್ರು ನಾವು ಕಾಂಡದಿಂದ ಬೆಳಿತೀವಿ ಅನ್ನೋದಾದ್ರೆ ಬೆಳಿಲಿಕ್ಕೆ ಸಾಧ್ಯತೆ ಇಲ್ಲ. ಕೆಲವಷ್ಟೇನೆ ಬೆಳಿಬಹುದು. ಬಾಳೆ ಎಷ್ಟು ವರ್ಷದ ಬೆಳೆ ಯಾರು ಹೇಳ್ತೀರಿ? ಬಹುವಾರ್ಷಿಕನ ವಾರ್ಷಿಕ ಬೆಳೆನ ಬಾಳೆ? ಪಪ್ಪಾಯಿ ಏನಪ್ಪ ಯಾರು ಇದರ ಮೇಲೆ ಏನಂದ್ರಲ್ಲ ಯಾರ? ಬಹುವಾರ್ಷಿಕ ಬೆಳೆ ಇಲ್ಲಪ್ಪ, ಅದು ವರ್ಷಕ್ಕೆ ಒಂದೇ ಬೆಳೆ. ಒಂದು ಬಾಳೆಯ ಗೆಡ್ಡೆಯನ್ನು ಹಾಕಿದ್ರೆ ಅದು ಮೊಳಕೆ ಹೊಡೆದು 10 ರಿಂದ 11 ತಿಂಗಳೊಳಗೆ ಗೊನೆ ಬಂದು ಗೊನೆ ಕಡಿಸ್ಕೊಳ್ಳುತ್ತೆ. ಒಂದ್ಸತಿ ಗೊನೆ ಕಡಿದ್ರೆ ಅದು ಮುಗಿತು, ಅದನ್ನ ಬುಡನ ತೆಗಿಬೇಕು. ಅಂದ್ರೆ ಅದ್ರ ಬುಡದಲ್ಲಿ ಮತ್ತೆ ಕುನಿ ಹೊಡಿತವೆ. ಒಂದು ಬಾಳೆ ಹಾಕಿದ್ರೆ ಆ ಬಾಳೆಯ ಸುತ್ತ ಸುಮಾರು ಕುನಿಗಳು ಹೊಡಿತವೆ. ನಾವು ಅವನ್ನ ಯಾವನ್ನೂ ಬಿಡೋದಿಲ್ಲ. ಬಾಳೆ ಒಂದ್ಸರಿ ಹಾಕಿದ್ವಿ ಅಂದ್ರೆ ಅದು ಬೆಳೆದು ಬಿಟ್ಟು ನಂತರನ ಆ ಗೊನೆ ಬಂದು ಗೊನೆ ಕಾಯಿ ಬಿಡೋವರೆಗೂ ಸಹ ಪಕ್ಕದಲ್ಲಿ ಯಾವುದನ್ನು ಸಹ ನಾವು ಕುಂದಿಗಳನ್ನು ಬಿಡೋದಿಲ್ಲ. 10, 15, 20 ಕಡ್ದು ಹಾಕ್ತಿವಿ. ಏನಪ್ಪಾ ಬಾಳೆ ಚೆನ್ನಾಗಿ ಬರ್ತೈತೆ ಕಡ್ದಾಕ್ತಾರೆ ಅಂತ ನೀವು ಅನ್ಬೋದು. ಅದು ಬೆಳೆದಾಗ ನಿಮ್ಗೆ ಅನುಭವ ಬರುತ್ತೆ. ಯಾಕೆ ಕಡಿತೀವಿ? ಪಕ್ಕದಲ್ಲಿರುವಂತಹ ಕುನ್ನಿಗಳು ಹೆಚ್ಚು ಬೆಳೆಯಕ್ಕೆ ಬಿಟ್ವಿ ಅಂದ್ರೆ ಆ ಬುಡದಲ್ಲಿ ಒಂದು ಗೊನೆ ಬರುತ್ತಲ್ಲ, ಅದು ಉತ್ಕೃಷ್ಟವಾಗಿ ಹಣ್ಣು ಬರಲಿಕ್ಕೆ ಸಾಧ್ಯ ಇಲ್ಲ. ಹಣ್ಣು ದಪ್ಪ ಇರ್ಬೋದು, ಬಣ್ಣ ಇರ್ಬೋದು, ರುಚಿ ಇರ್ಬೋದು, ಅಥವಾ ಹೆಚ್ಚು ಕಾಯಿಗಳನ್ನು ಇರೋದ್ರಲ್ಲಿ ಆಗಲ್ಲ. ಆ ಗೊನೆ ಬರೋಕ್ ಸ್ಟಾರ್ಟ್ ಆದ್ರೆ ಹೂ ಬರುತ್ತೊಂದು, ಆ ಹೂ ಬಂದ ಮೇಲೆ ಪಕ್ಕದಲ್ಲಿ ಮತ್ತೊಂದು ಬಿಡ್ತೀವಿ. ಯಾಕೆ ಬಿಡ್ತೀವಿ ಅಂದ್ರೆ ಈ ಗೊನೆಯನ್ನ ಕಡಿಯೋದ್ರೊಳಗೆ ಅದು ಸಹ ಬೆಳೆದಿರುತ್ತೆ. ಕಡಿದು ಒಂದ್ ಸ್ವಲ್ಪ ದಿವಸ ಆದ್ಮೇಲೆ ಆ ಬುಡ ಕಡಿತೀವಿ, ಇನ್ನೊಂದು ಬಿಟ್ಟಿರ್ತೀವಲ್ಲ ಅದು ಮತ್ತೊಂದು ಬರುತ್ತೆ. ವರ್ಷಕ್ಕೆ ಒಂದೇ ಬೆಳೆ ಕುದುರಬ್ಬ, ಅದಕ್ಕೆ ವಾರ್ಷಿಕ ಬೆಳೆ ಅಂತ ಕರಿತೀವಿ. ಒಂದು ಗೊನೆ, ಒಂದು ಬುಡಕ್ಕೆ ಒಂದೇ ಗೊನೆ. ಪಪ್ಪಾಯಿ ವಾರ್ಷಿಕ ಬೆಳೆನ ಬಹುವಾರ್ಷಿಕ ಬೆಳೆನ? ಪಪ್ಪಾಯಿ ಬಹುವಾರ್ಷಿಕ ಬೆಳೆ. ಯಾಕೆ ಅಂತಂದ್ರೆ ಅದು ಸಹ ವರ್ಷದಿಂದ 1 ವರ್ಷದಿಂದ 12 ರಿಂದ 18 ತಿಂಗಳಿಗೆ ಹೂವಾಗಿ ಕಾಯಿ ಬಿಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆದ್ರೆ 3-4 ವರ್ಷಗಟ್ಟಲೆ ಇರುತ್ತೆ. ಅದು ಒಳ್ಳೆ ವಾತಾವರಣದಲ್ಲಿ ಬೆಳೆಸಿದ್ರೆ, ಒಳ್ಳೆ ಭೂಮಿ ಇದ್ರೆ 3 ರಿಂದ 4 ವರ್ಷ ಪಪ್ಪಾಯಿ ಬೆಳೀತಿದೆ. ಅದು ಸಹ 2 ವರ್ಷ 3 ವರ್ಷಕ್ಕೆ. ಯಾಕೆ ಅಂದ್ರೆ ಅದರ ಕಾಂಡದ ಭಾಗ ಮೃದು ಇರೋದ್ರಿಂದ ಬೇಗ ಹಾಳಾಗುತ್ತೆ. ಅದು ಸಹ 2 ವರ್ಷ 3 ವರ್ಷ ಬೆಳೀಲಿಕ್ಕೆ ಸಾಧ್ಯತೆ ಇದೆ. ಇನ್ನು ಬೇರೆ ಯಾವ್ದಾದ್ರು ಬೆಳೆ ಬಗ್ಗೆ ನಿಮಗೆ ಏನಾದ್ರು ಅನುಮಾನ ಇದೆಯಾ? ಸರ್ ಇದನ್ನ ಯಾವ ರೀತಿ ಬೆಳಿಬೇಕು ಅಂತ ಏನಾದ್ರು? ಅಡಿಕೆ ಹೆಂಗ್ ಬೆಳಿತೀವಿ ನಾವು? ಅಡಿಕೆ ಯಾವ ರೀತಿ ಸಸ್ಯ ಅಭಿವೃದ್ಧಿ ಮಾಡ್ತೀವಿ? ಬೀಜಗಳಿಂದ ಅಡಿಕೆ ಸಸ್ಯ. ತೆಂಗು ಕಸಿ ಕಟ್ಟಕ್ ಬರುತ್ತಾ? ಅಡಿಕೆ ಕಸಿ ಕಟ್ಟಕ್ ಬರುತ್ತಾ? ಇಲ್ಲ. ದಾಳಿಂಬೆ ಯಾವ್ದ್ರಲ್ಲಿ ಬೆಳಿತೀವಿ? ದಾಳಿಂಬೆ ಬೀಜನ ಲಿಂಗಾಭಿವೃದ್ಧಿನ ನಿರ್ಲಿಂಗಾಭಿವೃದ್ಧಿನ? ಲಿಂಗಾಭಿವೃದ್ಧಿ. ದಾಳಿಂಬೆ ನೋಡಿದಿರ? ಬೀಜಗಳು ನೋಡಿದಿರ? ತಿಂದಿದಿರಲ್ಲ? ತಿನ್ನಕ್ಕಷ್ಟೇ ಯೋಗ್ಯ ಅವು, ಬೀಜಕ್ಕಲ್ಲ. ದಾಳಿಂಬೆಯನ್ನು ಸಹ ನಾವು ನಿರ್ಲಿಂಗಾಭಿವೃದ್ಧಿ ಸಸ್ಯಾಭಿವೃದ್ಧಿ ಮಾಡ್ತೀವಿ, ನಿರ್ಲಿಂಗ ರೀತಿಯಲ್ಲಿ. ಯಾಕಪ್ಪ ಅಂದ್ರೆ ದಾಳಿಂಬೆಯ ಕಡ್ಡಿಗಳಿಗೆ, ಗಿಡಗಳಲ್ಲಿ ಗೂಟಿ ಕಟ್ಟೋದು ಅಂತ ಹೇಳಿ ಹೇಳ್ತೀವಿ. ಗೂಟಿ ಕಟ್ಟುವಿಕೆ. ಅದು ಮುಂದೆ ಒಂದೊಂದೇ ಹಂತಗಳು ಬರ್ತವೆ. ಈಗ ಸಸ್ಯಾಭಿವೃದ್ಧಿಯಲ್ಲಿ ನಿಮಗೆ ಯಾವ್ಯಾವ ಬರ್ತವೆ ಅಂತ ಅಷ್ಟೇ ಹೇಳ್ತೀನಿ. ಗೂಟಿ ಒಂದು ಕಸಿ ಕಟ್ಟೋದು ಅಂತ ಹೇಳಿ. ದಾಳಿಂಬೆ ಗಿಡದಲ್ಲಿ ಈ ತರ ಅಲೆಗಳು ಇರ್ತವೆ, ಸಾಕಷ್ಟು ಅಲೆ ಇರ್ತವೆ. ನೋಡಿರಲ್ಲ ಗಿಡನ? ಯಾರು ಬೆಳೆದ್ರಿ ದಾಳಿಂಬೆ? ಶುಂಠಿ ಯಾರು ಬೆಳೆದ್ರಿ? ಕೈ ಎತ್ರಿ. ನೋಡಿ ಇಷ್ಟೆಲ್ಲ ಅಲೆಗಳು ಇರ್ತವೆ. ಉದಾಹರಣೆ ದಾಳಿಂಬೆ ಗಿಡ ಹೆಂಗಿತ್ತು ಅಂದ್ರೆ ಇದಕ್ಕೆ ಗೂಟಿ ಕಟ್ಟೋದು ಅಂತ ಹೇಳಿ ಕರಿತೀವಿ. ಯಾವ ರೀತಿಯಪ್ಪ ಅಂದ್ರೆ ಇದೊಂದು ಅರೆ ಇದೆ, ಇಲ್ಲಿ ಈ ತೊಗಟೆಯ ಭಾಗವನ್ನ ಸ್ವಲ್ಪ ಕಟ್ ಮಾಡ್ತೀವಿ. ಇದು ದಾಳಿಂಬೆ ಗಿಡ ಅಂದ್ರೆ
ಸುತ್ತ ಬ್ಲೇಡಿನಿಂದ ನೈಫ್ ಅಂತ ಹೇಳಿ ಕರಿತೀವಿ, ಚಾಕು ನೈಫಿಂದ ಸುತ್ತ ಈ ತೊಗಟೆಯ ಭಾಗವನ್ನು ತೆಗಿತೀವಿ ರೌಂಡ್ಗೆ. 1 ಇಂಚ್ ಬಿಟ್ಟು ಮತ್ತೊಂದು ಸತಿ ತೆಗಿತೀವಿ. ಇಷ್ಟು ಉದಾಹರಣೆಗೆ ಇಷ್ಟು ಭಾಗವನ್ನು ಕೆಳಗೂ ತೊಗಟೆ ಕಟ್ ಮಾಡ್ತೀವಿ, ಮೇಲಿನ ತೊಗಟೆಯ ಭಾಗವನ್ನು ಕಟ್ ಮಾಡ್ತೀವಿ, ಮಧ್ಯ ತೊಗಟೆ ಭಾಗವನ್ನು ಸೀಳ್ತೀವಿ. ಅದನ್ನು ಓಪನ್ ಮಾಡಿದಾಗ ಏನಾಗುತ್ತೆ? ಮಧ್ಯ ಏನು ಉಳಿತೈತೆ? ಮಧ್ಯ ಏನು ಉಳಿತು? ಒಂದು ರಂಬೆಯಲ್ಲಿ ತೊಗಟೆಯ ಭಾಗವನ್ನು ತೆಗೆದ ಮಧ್ಯ ಏನು ಉಳಿತೈತೆ? ಕಾಂಡದ ಭಾಗ ಉಳಿತಾನೆ. ಇಲ್ಲಿಗೂ ಇಷ್ಟು ದೂರನ ನಾವು ಈ ತೊಗಟೆಯ ಭಾಗವನ್ನು ತೆಗೆದಾಗ ಇರುವುದೇನು? ಕಾಂಡದ ಭಾಗ ಉಳಿತು, ಹೌದಾನೆ? ಇದಕ್ಕೆ ಏನ್ ಮಾಡ್ತೀವಿ? ಸುಮಾರು ಉದಾಹರಣೆಗೆ ಒಂದು 4 ಇಂಚು 4 ಇಂಚು, ಇದು 4 ಇಂಚು 5 ಇಂಚ್ ಇದೆ, ಹಿಂಗೆ ಮತ್ತೆ ಹಿಂಗೆ ಒಂದು 5 ಇಂಚ್ ಇರುವಂತ ಒಂದು ಪ್ಲಾಸ್ಟಿಕ್ ಹಾಳೆಯನ್ನು ತಗೊಳ್ತೀವಿ. ಅದನ್ನ ಕೆಳಮುಖವಾಗಿ ಈ ತರ ಕೆಳಮುಖವಾಗಿ ಹಾಳೆಯನ್ನು ಇಟ್ಕೊಂಡ್ಬಿಟ್ಟು ಇಲ್ಲಿ ದಾರವನ್ನು ಕಟ್ತೀವಿ. ಕಟ್ಟಿಬಿಟ್ಟು ಇದು ಮತ್ತೆ ಮೇಲೆ ಕೆತ್ತೀವಿ ಕೆಳಗಲಿಂದ. ಈ ಕಾಂಡ ಕಟ್ ಮಾಡಿದ್ರೆ ಅದು ಕೆಳಭಾಗ ಕಟ್ತೀವಿ. ಮತ್ತೆ ಆ ಕವರನ್ನು ಏನ್ ಮಾಡ್ತೀವಿ? ಮೇಲಕ್ಕೆ ಎತ್ತುತ್ತೀವಿ. ಈ ಮೇಲಕ್ಕೆ ಎತ್ತಾಗ ಏನಾಯ್ತು? ಅಲ್ಲಿ ಚೀಲ ಆದಂಗೆ ಆಯ್ತಾನೆ. ಈ ಚೀಲದ ಇಲ್ಲಿರುವಂತಹ ಭಾಗಕ್ಕೆ ಮಣ್ಣು, ಮರಳು ಮತ್ತು ಗೊಬ್ಬರ ಅಂದ್ರೆ ರಾಸಾಯನಿಕ ಗೊಬ್ಬರ ಅಲ್ಲ, ಒಟ್ಟಿಗೆ ಗೊಬ್ಬರವನ್ನ ಮಿಶ್ರಣ ಮಾಡಿ ಇಟ್ಕೊಂಡಿರ್ತೀವಿ. ಒಂದು ಇಡಿವಷ್ಟು. ಅದು ಮಣ್ಣು ಹೆಂಗಿರ್ಬೇಕಪ್ಪ ಅಂದ್ರೆ ಹಸಿನೂ ಇರಬಾರ್ದು, ಒಣೆನೂ ಇರಬಾರ್ದು. ನೀವು ಒಂದು ಇಡಿ ಹಿಂಗ್ ಬಿಟ್ರೆ ಅದು ಹೊಡಿಬಾರ್ದು ಉಂಡೆ. ಆ ಥರ ಇರುವಂತಹ ಮಣ್ಣನ್ನ ಹಿಂಗೆ ಚೀಲ ಎತ್ಬಿಟ್ಟು ಇದಕ್ಕೆ ಮಣ್ಣನ್ನು ತುಂಬ್ತೀವಿ. ಒಂದು ಕಡ್ಡಿ ತಗೊಂಡು ಕ್ಲೀನಾಗಿ ನಮಿಟ್ಬಿಟ್ಟು ಮತ್ತೆ ಮೇಲ್ಭಾಗದಲ್ಲಿ ಕಟ್ತೀವಿ. ಒಂದು ಪ್ಲಾಸ್ಟಿಕ್ ಕವರ್ ಕೆಳಗೆ ಕಟ್ಟಿದ್ವಿ, ಮೇಲಕ್ಕೆ ಇಟ್ಟಿದ್ವಿ. ಮಣ್ಣು, ಗೊಬ್ಬರ, ಮರಳು ಮಿಶ್ರಣ ಇರುವಂತಹ ಕಟ್ಟಿದ್ವಿ. ಮೇಲಕ್ಕೆ ಮತ್ತೆ ಏನ್ ಮಾಡಿದ್ವಿ? ಕಟ್ತೀವಿ. ಕಟ್ಟಿ ನಾವು ಬುಡಕ್ಕೆ ನೀರು ಹಾಕ್ತಾ ಇರ್ತೀವಿ. ಸುಮಾರು 20ರಿಂದ ಒಂದು 20 ದಿವಸಕ್ಕೆ ಏನ್ ಮಾಡ್ತೀವಿ ಅಂದ್ರೆ ಇದರಲ್ಲಿ ಕಟ್ಟಿರ್ತೀವಲ್ಲ, ಇಲ್ಲಿ ಕಟ್ಟಿ ಈ ತರ ಕಟ್ಟಿರ್ತಾನೆ, ಇಲ್ಲಿ ಒಂದು 25% ಕಟ್ ಮಾಡ್ತೀವಿ. ಗಿಡವನ್ನ ಹಿಂಗೆ ಕತ್ತರಿ ಮೇಲೆ 25 ಭಾಗ ಕಟ್ ಮಾಡ್ತೀವಿ. ಅದಾದ ನಂತರನ ಮತ್ತೆ ತಿರ್ಗಾ 30 ದಿವಸಕ್ಕೆ ಇನ್ನೊಂದು 25 ಭಾಗ ಕಟ್ ಮಾಡ್ತೀವಿ. ಎಷ್ಟಾಯ್ತು? ಅಲ್ಲಿಗೆ 50 ಭಾಗ ಆಯ್ತು. ಮತ್ತೆ 40 ದಿವಸಕ್ಕೆ ಅಂದ್ರೆ 10 ದಿವಸಕ್ಕೆ 20 10 ದಿವಸಕ್ಕೆ ಆಗ್ತಾ ಮತ್ತೆ 10 ದಿವಸಕ್ಕೆ ಮತ್ತೊಂದು 25% ಕಟ್ ಮಾಡ್ತೀವಿ. ಎಷ್ಟು ಉಳಿತು? ಅಲ್ಲಿಗೆ 75 ಭಾಗ ಹೊತ್ತು. ಆದ್ರೂ ಇದೇನಾಗಿರುತ್ತೆ? ಇಲ್ಲಿ ಬೆಳೀತಾ ಇರುತ್ತೆ. ಆಮೇಲೆ ಇಲ್ಲಿ ಬಣ್ಣದ ಕಲರ್ ಪೇಪರ್ ಕಟ್ಟಿದ್ರೆ ನೀವು ಕಾಣಲ್ಲ, ಬಿಳಿ ಪೇಪರ್ ಕಟ್ಟಿದ್ರೆ ಇದ್ರೊಳಗೆ ಬೇರ್ ಬಂದಿರ್ತವೆ. ಏನಾಗ್ತವೆ? ಬೇರ್ ಬರ್ತವೆ. 50 ದಿವಸ ಆಯ್ತು ಅಂದ್ರೆ ಇದು ಪೂರ್ತಿಗೆ ಕಟ್ ಮಾಡ್ತೀರಿ. ಇದನ್ನ ತಗೊಂಡು ಹೋಗ್ಬಿಟ್ಟು ನಿಮಗೆ ಎಲ್ಲಿ ಬೇಕೋ ಅಲ್ಲಿ ಆ ಪ್ಲಾಸ್ಟಿಕ್ ಉರಿ ಕಟ್ಟಿರ್ತೀವಲ್ಲ ಅದನ್ನ ಮೇಲೆ ಮತ್ತೆ ಕೆಳಗೆ ಬಿಚ್ಚಿ ಆ ಮಣ್ಣು ಉಂಡೆ ಹೆಂಗಿರುತ್ತಲ್ಲ ಅದನ್ನ ಭೂಮಿಯಲ್ಲಿ ಇಟ್ಟು ನಾಟಿ ಮಾಡ್ತೀವಿ. ಅವಾಗ ಇದು ಬೆಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದಕ್ಕೇನಂತ ಕರಿತೀವಿ? ಎಂತ ಕಸಿ ಅಂತ ಕರೀತೀವಿ? ಗೂಟಿ ಕಟ್ಟುವಿಕೆ. ಗೋಟಿ ಕಸಿ ಕಟ್ಟೋದು ಒಂದಾಯ್ತು. ಗುಲಾಬಿ ಗಿಡಗಳಿಗೆ ಕಣ್ಣನ್ನು ಹಾಕ್ತೀವಿ ಅಂತ ಹೇಳಿದ್ವಿ. ಇದು 3ನೇದು ಎಂತದ್ದು? ಗೂಟಿ ಕಟ್ಟುವಿಕೆ. ಈ ರೀತಿ ನಾವು ದಾಳಿಂಬೆ ಗಿಡಗಳನ್ನ ವೃದ್ಧಿಪಡಿಸ್ತೀವಿ. ಒಂದೊಂದು ಸಸ್ಯಗಳನ್ನು ಸಹ ಒಂದೊಂದು ರೀತಿಯಲ್ಲಿ ಅಭಿವೃದ್ಧಿಪಡಿಸಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಎಲ್ಲವನ್ನೂ ನಾವು ಒಂದೇ ರೀತಿಯಲ್ಲಿ ಕಾಣಲಿಕ್ಕೆ ಸಾಧ್ಯತೆ ಇಲ್ಲ. ಇಲ್ಲಿ ಎಷ್ಟು ಜನ ನೀವು ನೌಕರದಾರ ಮಕ್ಕಳಿಗೆ ಕೈ ಎತ್ರಿ? ಯಾರು ಇಲ್ಲ. ನೀವು 100ಕ್ಕೆ 100% ಎಲ್ಲ ರೈತರ ಮಕ್ಕಳು, ಹೌದಲ್ವಾ? ರೈತರ ಮಕ್ಕಳು ಇವನ್ನೆಲ್ಲ ಕಲಿಯೋದ್ರಿಂದ ಸಮಯಕ್ಕೆ ಸರಿಯಾಗಿ ಬೆಳೆಗಳನ್ನ ಹಾಕೋದ್ರಿಂದ ರೈತರು ಯಾರು ಸಹ ಲಾಸ್ ಆಗಲಿಕ್ಕೆ ಸಾಧ್ಯತೆ ಇಲ್ಲ. ನಾವೇನ್ ಮಾಡ್ತೀವಿ ಅಂದ್ರೆ ಸಂಪೂರ್ಣವಾಗಿ ಮಾಹಿತಿ ಗೊತ್ತಿಲ್ಲದೆ ಸಸ್ಯಾಭಿವೃದ್ಧಿಯನ್ನು ಮಾಡಿರ್ತೀವಿ. ಉದಾಹರಣೆಗೆ ಮಾವಿನ ಗಿಡದ ಹೇಳಿ ನಾನು ಕಸಿ ಕಟ್ಟೋದಂತ. ಒಂದು ಮಾವಿನ ತೋಟವನ್ನ ಮಾಡಬೇಕು ಅಂದ್ರೆ 40 ಅಡಿ 40 ಅಡಿಗೆ ಒಂದು ಗಿಡ ಹಾಕ್ತೀವಿ. 1 ಎಕರೆಗೆ 40 ಮಾವಿನ ಗಿಡವನ್ನ ಹಾಕ್ತೀವಿ. ಮಾವಿನ ಗಿಡ ಹಾಕಿದ ಮೇಲೆ ಅದಕ್ಕೆ ನೀರಿನ ವ್ಯವಸ್ಥೆ ಮಾಡಬೇಕು, ಹೌದಲ್ವಾ? ಬೇಲಿ ವ್ಯವಸ್ಥೆ ಮಾಡಬೇಕು, ನೀರಿನ ವ್ಯವಸ್ಥೆ ಮಾಡಬೇಕು. ನಂತರ ಸುಮಾರು ನೀವು 5ರಿಂದ 6 ವರ್ಷ ಕಾಯ್ಬೇಕು. ನಾನು ಇಲ್ಲಿ ಹೇಳಿದೆ ಲಿಂಗಾಭಿವೃದ್ಧಿಯಲ್ಲಿ ಸಸ್ಯಾಭಿವೃದ್ಧಿಯನ್ನು ಮಾಡಿದಾಗ 7ರಿಂದ 8 ವರ್ಷ ಬೇಕು ಅಂತ ಹೇಳೋದಲ್ವಾ? ಅದೇ ನೀವು
ನಿರ್ಲಿಂಗ ರೀತಿಯಲ್ಲಿ ಸಸ್ಯಾಭಿವೃದ್ಧಿ ಮಾಡಿದಾಗ 3 ರಿಂದ 4 ವರ್ಷ ಅಂತ ಹೇಳಿ. ಇವೆರಡರ ಮಧ್ಯೆ ನೀವು ಇದನ್ನಾರು ಮಾಡಿದ್ರೆ ಇದನ್ನಾರು ಮಾಡಿದ್ರೆ ಒಂದು ಸಂದರ್ಭ ಬೇಗ ಬಂತು ಅಂದ್ರೆ 5 ರಿಂದ 6 ವರ್ಷ ಬರೋದು. ಕಸಿ ಕಟ್ಟೋದು ಕಟ್ಟಿದಂತಹ ಗಿಡಗಳಲ್ಲಿ 2 ವರ್ಷ 3 ವರ್ಷಕ್ಕೆ ಬರುತ್ತೆ. ಆಗ ನಾವು ಆ ಹೂವನ್ನ ತೆಗಿತೀವಿ. ಯಾಕಪ್ಪ ಅಂದ್ರೆ ಗಿಡ ಏನೋ ಸಣ್ಣದಿರುತ್ತೆ, ಈಗಲೇ ಕಾಯನ್ನ ಬಿಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮುಂದೆ ಜಾಸ್ತಿ ಫಸಲನ್ನು ಕೊಡಲ್ಲ ಅಂತ ಹೇಳಿ ಮಾಡಿದ್ದೇವೆ. ಸುಮಾರು 4 ರಿಂದ 5 ವರ್ಷ ತನಕ ಕಾಯ್ತೀವಿ, ಹೂವೆಲ್ಲ ತೆಗಿತೀವಿ, ಕಾಯಿ ಬೆಳೆಯಕ್ಕೆ ಬಿಡೋದಿಲ್ಲ. ಹಾಗಾಗಿ 5 ರಿಂದ 6 ವರ್ಷಕ್ಕೆ ಬೆಳೆ ಬರುತ್ತೆ. ನೀವೇನಾದ್ರೂ ಒಳ್ಳೆ ಜಾತಿಯ ಗಿಡಗಳನ್ನ ತರದಂಗಿದ್ರೆ, ಉತ್ತಮವಾದಂತಹ ಹಣ್ಣನ್ನು ನೀವು ಪಡೆದ ಯಾವುದು ಗುರುತಿಸ್ತೇ ಹೋದ್ರೆ, ನೀವು ಒಂದು ಎಕರೆಗೆ ತೋಟವನ್ನು ಮಾಡಿದ್ರೆ 5 ರಿಂದ 6 ವರ್ಷ ಅದಕ್ಕೆ ಏನ್ ಮಾಡಿರ್ತೀರಿ, ಗೊಬ್ಬರ ಹಾಕಿರ್ತೀರಿ, ಬೇಸಾಯ ಹೊಡೆದಿರ್ತೀರಿ, ನೀರನ್ನ ಹಾಕಿರ್ತೀರಿ. ಇಷ್ಟೆಲ್ಲ ಶ್ರಮ ಪಟ್ಟು 5 ರಿಂದ 6 ವರ್ಷ ಆದ್ಮೇಲೆ ಅದ್ರಲ್ಲಿ ಹಣ್ಣು ಚೆನ್ನಾಗಿ ಬರ್ಲಿಲ್ಲ, ಹುಳಿ ಇದೆ, ಬೀಜ ದಪ್ಪ ಇದೆ, ಕಣ್ಣದ ಭಾಗ ಕಡಿಮೆ ಇದೆ, ಹಣ್ಣಿನ ಬಣ್ಣ ಸರಿ ಇಲ್ಲ ಅಂದ್ರೆ ಲಾಸ್ ಆಗುತ್ತೆ ಅಲ್ಲ. ಏನ್ ಲಾಸ್ ಆಗುತ್ತೆ ಹೇಳ್ರಿ? 5 ವರ್ಷದಲ್ಲಿ ಏನು ಬೆಳೆದಲ್ಲ, ಮಾವಿನ ಗಿಡ ಹಾಕಿದೀವಿ ಅಂತ ನೀರು ಬಿಟ್ಟಿದಿರಿ, ಗೊಬ್ಬರ ಹಾಕಿದಿರಿ, ತಂತಿ ಬೇಲಿಯನ್ನೆಲ್ಲ ಮಾಡಿರಿ, ಅದಕ್ಕೆಲ್ಲ ಇನ್ವೆಸ್ಟ್ ಮಾಡಿದಿರಿ. ಈ 5 ವರ್ಷದ ಆದಾಯ ನಷ್ಟ ಆಗುತ್ತೆ. ನೀವೇನಾದ್ರೂ ಈ ತೋಟ ಮಾಡೋಕ್ಕಿಂತ ಮುಂಚೆನೆ ನಂಬಿಕೆ ಇರುವಂತಹ ವ್ಯಕ್ತಿಗಳಿಂದ, ಯಾಕೆಂದ್ರೆ ಪ್ರತಿಯೊಬ್ಬರು ರೈತರು ಕಸಿ ಕಟ್ಲಿಕ್ಕೆ ಆಗೋದಿಲ್ಲ ಮಾವಿನ ಗಿಡಗಳನ್ನ. ನಿರ್ಲಿಂಗಾಭಿವೃದ್ಧಿಯಲ್ಲಿ ಎಲ್ಲಾ ರೈತರು ಸಹ ಸಸ್ಯಾಭಿವೃದ್ಧಿಯನ್ನ ಮಾಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಒಂದು ಯಾರು ಮಾಡ್ತಾರೆ ಹಾಗಾದ್ರೆ? ಮಾಡ್ಯಾರ ಯಾರು? ನರ್ಸರಿಗಳನ್ನು ನೋಡಿದ್ರಲ್ಲ ನೀವು. ಈಗ ಇತ್ತೀಚೆ ಟೊಮೆಟೊ ಸಸಿ, ಮೆಣಸಿನ ಗಿಡ, ಬದನೆ ಗಿಡ ಅವನ್ನೆಲ್ಲ ಮಾಡ್ಕೊಡ್ತಾರೆ ತಾನೆ. ಅದೇ ತರನೇ ಬಹುವಾರ್ಷಿಕ ಬೆಳೆಗಳನ್ನ ನಿರ್ಲಿಂಗಾಭಿವೃದ್ಧಿಯಲ್ಲಿ ಅಭಿವೃದ್ಧಿ ಪಡಿಸಲಿಕ್ಕೋಸ್ಕರ ನರ್ಸರಿಗಳನ್ನು ಮಾಡ್ತಿದ್ದಾರೆ. ಕೃಷಿ ಇಲಾಖೆಗಳಿದ್ದಾವೆ, ತೋಟಗಾರಿಕೆ ಇಲಾಖೆಗಳಿದ್ದಾವೆ. ಈ ಇಲಾಖೆಗಳಿಂದ ನಂಬಿಕೆ ಇರುವಂತಹ ಯೋಗ್ಯವಾದಂತಹ ಗಿಡಗಳನ್ನು ನೀವು ತಂದು ಹಾಕೋದ್ರಿಂದ ಹೆಚ್ಚು ಆದಾಯ, 5 ವರ್ಷ ಆದ್ಮೇಲೆ ಹೆಚ್ಚು ಆದಾಯವನ್ನ ಪಡೆಯಲಿಕ್ಕೆ ಸಾಧ್ಯತೆ ಇದೆ. ಆ ಸಂದರ್ಭದಲ್ಲಿ ಏನಾದ್ರು ಅವಸರಕ್ಕೆ ಯಾರೋ ಏನ್ ಮಾಡ್ತಾರೆ, ಇವತ್ತು ಒಂದು ಮಾವಿನ ಗಿಡ 350 ರೂಪಾಯಿದಿಂದ ಹಿಡಿದು 400 ರೂಪಾಯಿ ಇದಾಗಿದೆ. ಹೌದಾನೆ? ಒಳ್ಳೆ ನಂಬಿಕೆ ಇರುವಂತಹ ಗಿಡ 350 ರಿಂದ 400 ರೂಪಾಯಿ ಇದಾವೆ. ಯಾರೋ ಒಬ್ಬ ಏನೋ ಮಾಡಿ ಎಲ್ಲರೂ ಗಿಡ ತಂದ್ಬಿಟ್ಟು ಹಾಕಿ ಬೆಳೆದಿರ್ತಾರೆ. ಅವನೇನ್ ಮಾಡ್ತಾನೆ, ಸಸಿ ಹೋಗಲ್ಲ ಅಂತೇಳಿ 200 ರೂಪಾಯಿ ಕೊಡ್ತಾನೆ ಅಥವಾ 250 ರೂಪಾಯಿಗೆ. ನೀವೇನ್ ಮಾಡ್ತೀರಿ, ಅಲ್ಲಿ ಇಲ್ಲಿಗಿಂತ ಇಲ್ಲಿಗೆ 150 ರಿಂದ 200 ರೂಪಾಯಿ ಉಳಿತೈತೆ, ನಾವ್ ಇಲ್ಲೇ ತಗೊಂಡ್ಬಿಡೋಣ ಅಂತ ತಗೊಂಡ್ರೆ ಈಗ 150 ರೂಪಾಯಿ ಸ್ವಲ್ಪ ಅಂದ್ರೆ ಮುಂದೆ ಏನಾಗುತ್ತೆ ಹೇಳ್ರಿ? 5 ವರ್ಷದ ನಷ್ಟ. 5 ವರ್ಷ ನೀವು ಶ್ರಮ ಪಟ್ಟು ಕೆಲಸ ಮಾಡಿದ್ದು, ಗೊಬ್ಬರ ಹಾಕಿದ್ದು, ನೀರು ಬಿಟ್ಟಿದ್ದು, ಆ ಭೂಮಿಯಲ್ಲಿ ಏನು ಬೆಳೆನೇ ಬೆಳೆದಿರಲ್ಲ, ಮಾವಿನ ಗಿಡ ಹಾಕಿದೀವಿ ಅಂತ, ಅದೆಲ್ಲ ನಷ್ಟ ಆಗುತ್ತಲ್ವಾ? ಲಕ್ಷಾಂತರ ರೂಪಾಯಿ ನಷ್ಟ ಆಗುತ್ತೆ. ಅದಕ್ಕೆ ನಾವು ಬಹುವಾರ್ಷಿಕ ಬೆಳೆಗಳನ್ನ ಮಾಡುವಾಗ ಬಹಳ ಹೆಚ್ಚು ಎಚ್ಚರಿಕೆಯಿಂದ ಗಮನವನ್ನು ಹರಿಸಿ ಉನ್ನತವಾದಂತಹ, ಉತ್ಕೃಷ್ಟವಾದಂತಹ, ನಂಬಿಕೆ ಇರುವಂತಹ, ಯೋಗ್ಯವಾದಂತಹ ಗಿಡಗಳನ್ನು ತಂದು ನಾವು ಬಹುವಾರ್ಷಿಕ ಬೆಳೆಗಳನ್ನು ನಾಟಿ ಮಾಡಬೇಕಾಗುತ್ತೆ. ಆದ್ರೆ ವಾರ್ಷಿಕ ಬೆಳೆ ಹಂಗಲ್ಲ. ಒಂದ್ ಸಂದರ್ಭ ಏನಾದ್ರೂ ನೀವು ಬೀಜಗಳು ಒಳ್ಳೆ ಸಿಗ್ಲಿಲ್ಲ ಅಂದ್ರೆ ಆ ವರ್ಷದಷ್ಟೇ ನಷ್ಟ ಆಗುತ್ತೆ. ಆದ್ರೆ ಬಹುವಾರ್ಷಿಕ ಬೆಳೆಯಲ್ಲಿ ಎಷ್ಟು ವರ್ಷದ ನಷ್ಟ ಆಗುತ್ತೆ? 5 ರಿಂದ 6 ವರ್ಷದ ನಷ್ಟ ಆಗುತ್ತೆ. ಹಾಗಾಗಿ ನಾವು ರೈತರಾಗಿರುವಂತಹ ನಾವುಗಳು ಯಾವಾಗಲೂ ಸಹ ಕೃಷಿ ಮಾಡುವಾಗ ಬಹಳ ಎಚ್ಚರಿಕೆಯಿಂದ ಕೃಷಿಯನ್ನ ಮಾಡಬೇಕಾಗುತ್ತೆ. ಸಮಯಕ್ಕೆ ಸರಿಯಾಗಿ ಒಂದು ದಿವಸ ಮುಂದೆ ಮಾಡಿದ್ರೆ ಮುಂದೆ, ಹಿಂದೆ ಮಾಡಿದ್ರೆ ಹಿಂದೆ ಅಂತ. ಯಾರು ಸರಿಯಾದ ಸಮಯಕ್ಕೆ ಕೃಷಿಯನ್ನ ಮಾಡ್ತಾರೋ ಅವ್ರು ಎಂದೂ ಸಹ ಕೃಷಿಯಲ್ಲಿ ನಷ್ಟ ಆಗಲಿಕ್ಕೆ ಸಾಧ್ಯತೆ ಇಲ್ಲ. ಇವತ್ತೇನಾದ್ರೂ ನಾವೆಲ್ಲ ನಿಂತಿದ್ದೀವಿ ಅಂದ್ರೆ ರೈತರ ದುಡಿಮೆಯಿಂದಲೇ. ಇವತ್ತು ITBT ಕಂಪ್ನಿಯಲ್ಲಿ ಲಕ್ಷ ದುಡ್ಡನ್ನ ದುಡಿತಾರೆ, ಇಲ್ಲ ಅಂತಲ್ಲ. ಅವ್ರೇನೋ ದುಡ್ಡು ತಿನ್ಲಿಕ್ಕೆ ಸಾಧ್ಯತೆ ಇದೆಯಾ? ಭತ್ತ ಬೆಳಿಲಿಲ್ಲ ರೈತರು ಅಂದ್ರೆ ದುಡ್ಡನ್ನು ತಿನ್ನಕ್ ಬರುತ್ತಾ? ರೈತ ಆಗಿರ್ತಾನು ತೆಂಗಿನಕಾಯಿ ಬೆಳಿಲಿಲ್ಲ ಅಂದ್ರೆ ನಾವು ತೆಂಗಿನಕಾಯಿ ಬಳಸ್ಲಿಕ್ಕೆ ಬರುತ್ತಾ? ಅವನ್ನೆಲ್ಲ ದುಡ್ಡಿನ ಕೊಡ್ಲಿಕ್ಕೆ ಸಾಧ್ಯತೆ ಕೊಡ್ಬೋದು ಅಷ್ಟೇನೆ, ಬೆಳಿಲಿಕ್ಕೆ ಅವನ್ ತಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವನ್ನೆಲ್ಲ ತಯಾರು ಮಾಡುವಂತಾರೆ ಯಾರು? ರೈತರು. ರೈತರಿಗೆ ಬಹಳ ಮಹತ್ವ ಇದೆ. ಇದನ್ನೆಲ್ಲ ನೀವು ರೈತರು ಮಕ್ಕಳಂತವ್ರು ಇವನ್ನೆಲ್ಲ ಗಮನಕ್ಕೆ ಬಂದಾಗ ನೀವು ಒಳ್ಳೆಯ ರೀತಿಯಲ್ಲಿ ಬೆಳೆಗಳನ್ನ ಬೆಳಿಲಿಕ್ಕೆ ಸಾಧ್ಯತೆ ಇದೆ. ಎಷ್ಟು ವಿಧ ಯಾರು ಹೇಳ್ತೀರಪ್ಪ? ನನ್ನ ಹೆಸರು ಹೇಳು. ಸಸ್ಯಾಭಿವೃದ್ಧಿಯಲ್ಲಿ ಎಷ್ಟು ವಿಧಾವ? 2 ವಿಧ. ಯಾವ್ಯಾವಪ್ಪ? ಲಿಂಗಾಭಿವೃದ್ಧಿ, ಮತ್ತೊಂದು ಲಿಂಗಾಭಿವೃದ್ಧಿ ಅಂದ್ರೆ ಏನು? ಯಾರು ಹೇಳ್ತೀರಿ? ಹೇಳು ಸಂಗೀತ.
ಬೀಜಗಳಿಂದ ಸಸ್ಯಗಳನ್ನ ಅಭಿವೃದ್ಧಿಪಡಿಸೋದಕ್ಕೆ ಲಿಂಗಾಭಿವೃದ್ಧಿ ಅಂತ ಕರೀತಾರೆ. ನಿರ್ಲಿಂಗಾಭಿವೃದ್ಧಿ ಅಂದರೆ ಏನು ಹೇಳೋ ಸುಷ್ಮಾ? ಕಾಂಡ, ಎಲೆ ಮತ್ತು ಗಡ್ಡೆಯಿಂದ ಬೆಳೆಯುವಂತ ಬೆಳೆಗಳಿಗೆ ನಿರ್ಲಿಂಗಾಭಿವೃದ್ಧಿ. ಬಹುವಾರ್ಷಿಕ ಬೆಳೆಗಳನ್ನ ಯಾವಕ್ಕೆ ನಾವು ಕಸಿ ಕಟ್ಟೋ ಬಹುವಾರ್ಷಿಕ ಬೆಳೆಗಳು ಯಾವ ಯಾರು ಹೇಳ್ತೀರಿ? ನೀನ್ ಹೇಳೋ ಲಿಂಗ ರೀತಿಗೂ ನಿರ್ಲಿಂಗ ರೀತಿಗೂ ಇರುವಂತ ವ್ಯತ್ಯಾಸ ಏನು? ಈಗ ಹೇಳೋದನ್ನ ಹೇಳ. ಲಿಂಗಾಭಿವೃದ್ಧಿಯಲ್ಲಿ ಬೀಜಗಳಿಂದ ಸಸ್ಯಗಳನ್ನು ಅಭಿವೃದ್ಧಿಪಡಿಸುವುದಕ್ಕೆ ಲಿಂಗಾಭಿವೃದ್ಧಿ ಎನ್ನುವರು. ನಿರ್ಲಿಂಗಾಭಿವೃದ್ಧಿ ಎಂದರೆ ಕಾಂಡಗಳಿಂದ, ಗಡ್ಡೆಗಳಿಂದ, ಎಲೆಗಳಿಂದ ಸಸ್ಯಗಳನ್ನು ಅಭಿವೃದ್ಧಿಪಡಿಸುವುದಕ್ಕೆ ನಿರ್ಲಿಂಗಾಭಿವೃದ್ಧಿ ಎನ್ನುವರು. ಬಹುವಾರ್ಷಿಕ ಬೆಳೆಗಳು ಯಾವ್ಯಾವು ಯಾರು ಹೇಳ್ತೀರಿ? ವಾರ್ಷಿಕ ಬೆಳೆಗಳು ಯಾವಪ್ಪ ಹೇಳುವ? ನೀವೇ ಹೇಳ್ಬೇಕು. ಹೇಳು ವಾರ್ಷಿಕ ಬೆಳೆಗಳು ಯಾವು? ರಾಗಿ, ಜೋಳ, ಸೂರ್ಯಕಾಂತಿ, ಹೆಸರು, ಉದ್ದು, ಅಲಸಂದೆ, ಅವರೆ, ತೊಗರಿ ಇವೆಲ್ಲವೂ ಸಹ ಎಂತ ಬೆಳೆಗಳು? ವಾರ್ಷಿಕ ಬೆಳೆಗಳು. ಯಾವಕ್ಕೆ ವಾರ್ಷಿಕ ಬೆಳೆ ಅಂತ ಯಾಕಂತೀವಿ? ಒಂದು ವರ್ಷದ ಅವಧಿಯೊಳಗೆ ನಾವು ಬೆಳೆಗಳನ್ನ ಬೆಳೆಯೋದಕ್ಕೆ ವಾರ್ಷಿಕ ಬೆಳೆ ಅಂತ ಹೇಳ್ತೀವಿ ಅಂದಿರಲ್ಲ. ನೀವೆಷ್ಟು ಅರ್ಥ ಮಾಡ್ಕೊಂಡಿದ್ದೀರಿ ಅಂತ. ಬಹುವಾರ್ಷಿಕ ಬೆಳೆಗಳು ಯಾವ್ಯಾವು ಯಾರು ಹೇಳ್ತೀರಿ? ಹೇಳೋದು. ಮಾವು, ಅಡಿಕೆ, ತೆಂಗು, ಬಾಳೆ, ಪಪ್ಪಾಯಿ, ಸಪೋಟ, ಪ್ಯಾರಲ, ಹೌದಾ? ಇವೆಲ್ಲವೂ ಸಹ ಹುಣಸೆ, ಇವೆಲ್ಲವೂ ಸಹ ಬಹುವಾರ್ಷಿಕ ಬೆಳೆಗಳು. ಹೂವಿನ ಗಿಡಗಳಿಗೆ ಕಣ್ಣು ಹಾಕುವುದು ಯಾವ ಹೂವಿನ ಗಿಡಕ್ಕೆ ನಾವು ಕಣ್ಣನ್ನು ಹಾಕಿ ಬಳಸ್ತೀವಿ ಹೇಳೋದು? ಗುಲಾಬಿ ಗಿಡಕ್ಕೆ ನಾವು ಕಣ್ಣನ್ನು ಹಾಕಿ ಸಸ್ಯಾಭಿವೃದ್ಧಿಯನ್ನು ಮಾಡ್ತೀವಿ. ದಾಳಿಂಬೆಯನ್ನ ಯಾವ ವಿಧಾನದಲ್ಲಿ ನಾವು ಸಸ್ಯಾಭಿವೃದ್ಧಿಯನ್ನು ಮಾಡ್ತೀವಿ? ದಾಳಿಂಬೆ ಗಿಡ ಹೇಳೋ. ನೀನೇ ಹೇಳು ದೀಪ, ಹೇಳೋ. ಗುಟ್ಟಿ ಕಟ್ಟ ಅಂತ ಹೇಳಿದ್ದಾನೆ ನಾನು. ಸಸ್ಯಾಭಿವೃದ್ಧಿ ಯಾವ್ದ್ರಲ್ಲಿ ಮಾಡ್ತೀವಿ? ದಾಳಿಂಬೆ ಗಿಡದ ಸಸ್ಯಾಭಿವೃದ್ಧಿಯನ್ನ ಯಾವ ರೀತಿ ಸಸ್ಯಾಭಿವೃದ್ಧಿ ಮಾಡ್ತೀವಿ? ಗಟ್ಟಿಯಾಗಿ ಹೇಳಬೇಕು. ಬೂಟಿಯಿಂದ ಸಸ್ಯಾಭಿವೃದ್ಧಿಯನ್ನ ಮಾಡ್ತೀವಿ. ಯಾಕೆ ಹೇಳಕ್ಕ ಸಂಕೋಚ ಪಡ್ಕೊಂತೀಯಲ್ಲ? ಅರ್ಥ ಆಯ್ತಲ್ಲ ಸಸ್ಯಾಭಿವೃದ್ಧಿ ಅಂದ್ರೆ ಏನು? ಯಾವ್ಯಾವ ವಾರ್ಷಿಕ ಬೆಳೆಗಳು ಯಾವುವು, ಬಹುವಾರ್ಷಿಕ ಬೆಳೆಗಳು ಯಾವುವು? ವಾರ್ಷಿಕ ಬೆಳೆಗಳನ್ನ ನಾವು ವರ್ಷದ ಎಲ್ಲಾ ಕಾಲದಲ್ಲೂ ಸಹ ಬೆಳಿಬಹುದು. ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲ ಅಂತ ಹೇಳ್ತೇವಲ್ವಾ? ವಾರ್ಷಿಕ ಬೆಳೆಗಳನ್ನು ಎಲ್ಲಾ ಕಾಲದಲ್ಲಿ ನಾವೇನ್ ಮಾಡ್ತೀವಿ? ಮಳೆಗಾಲದಲ್ಲಿ ಅಷ್ಟೇ ಬೆಳೆ ಮಾಡ್ತೀವಿ. ಚಳಿಗಾಲದಲ್ಲಿ, ಬೇಸಿಗೆ ಕಾಲದಲ್ಲಿ ಮಾಡಲ್ಲ. ಯಾಕೆ ಹೇಳ್ರಿ? ಯಾಕೆ? ಮಳೆ ಇರೋದಿಲ್ಲ, ನೀರಿನ ಸೌಲಭ್ಯ ಇರೋದಿಲ್ಲ ಅಂತ. ಇತ್ತೀಚಿನ ದಿನಮಾನಗಳಲ್ಲಿ ನೀರಿನ ಸೌಲಭ್ಯ ಇರೋದ್ರಿಂದ ವರ್ಷ ಪೂರ್ತಿ ಬೆಳೆ ಬೆಳಿಬಹುದು. ಮಳೆಗಾಲದಲ್ಲಿ ಬೆಳಿಬಹುದು, ಚಳಿಗಾಲದಲ್ಲಿ ಬೆಳಿಬಹುದು, ಬೇಸಿಗೆ ಕಾಲದಲ್ಲೂ ಬೆಳಿಬಹುದು. ತರಕಾರಿ ಎಲ್ಲ ಕಾಲದಲ್ಲೂ ತಿಂತೀವಲ್ವಾ? ಮತ್ತೆ ಮಳೆಗಾಲದಲ್ಲಿ ಅಷ್ಟೇ ತಿನ್ನೋದು, ಬೇಸಿಗೆ ಚಳಿಗಾಲದಲ್ಲಿ ತರಕಾರಿ ತಿನ್ನಂಗಿಲ್ಲ, ನಾವು ತಿಂತೀವಿಲ್ಲ. ಅದಕ್ಕೆ ವಾರ್ಷಿಕ ಬೆಳೆಗಳನ್ನ ಎಲ್ಲಾ ಕಾಲದಲ್ಲೂ ಸಹ ಬೆಳೆಯಲಿಕ್ಕೆ ಅವಕಾಶ ಇದೆ. ಬಹುವಾರ್ಷಿಕ ಬೆಳೆಗಳನ್ನ ನಾವು ಹೆಚ್ಚು ಕಡಿಮೆ ಬಹುವಾರ್ಷಿಕ ಬೆಳೆ ಮಾಡಬೇಕಾದ್ರೆ ನೀರಾವರಿ ವ್ಯವಸ್ಥೆ ಇದ್ರೆ ಮಾತ್ರ ಬಹುವಾರ್ಷಿಕ ಮಾಡ್ತೀವಿ, ಇಲ್ಲಾಂದ್ರೆ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ.